ನಿನ್ನೆಯ ದಿವಸ ಗೋಪಾಲಕರು ಇಂದ್ರನ ಪೂಜೆಗಾಗಿ ಉದ್ಯುಕ್ತರಾದದ್ದು, ಕೃಷ್ಣ ಅದನ್ನ ತಡೆದು ಗಿರಿಯಜ್ಞಕ್ಕಾಗಿ ಅವರನ್ನ ಪ್ರೇರೇಪಿಸಿದ್ದು ಮತ್ತು ಗೋವರ್ಧನ ಪರ್ವತದ ಉದ್ಧಾರ ಇತ್ಯಾದಿ ಕಥೆಗಳನ್ನ ನೋಡಿದ್ವಿ. ಆ ಬಳಿಕ ನಂದಗೋಪನನ್ನ ವರುಣ ಲೋಕಕ್ಕೆ ಅವನ ಸೇವಕರು ಎಳ್ಕೊಂಡು ಹೋದಾಗ ಕೃಷ್ಣ ಅಲ್ಲಿಗೆ ಬಂದು ಅವನನ್ನು ಉದ್ಧಾರ ಮಾಡಿದ ಕಥೆಯನ್ನು ಕೂಡ ನಾವು ನೋಡಿದ್ವಿ. ಗೋವರ್ಧನ ಪರ್ವತದ ಬಗ್ಗೆ ನಾವು ಗಮನಿಸಬೇಕಾದಂತ ಮತ್ತೊಂದು ಸಂಗತಿ ಏನಂದ್ರೆ, ಆ ಗೋವರ್ಧನ ಪರ್ವತಕ್ಕೆ ಆ ಗಿರಿಯಜ್ಞದ ಸಂದರ್ಭದಲ್ಲಿ ಎಲ್ಲ ಗೋವುಗಳು, ವೃಷಭಗಳು, ಕರುಗಳು ಇವುಗಳನ್ನ ಪ್ರದಕ್ಷಿಣೆ ಮಾಡಿಸಿದೆ ಅಂತ ಕೃಷ್ಣ ಆಜ್ಞಾಪನೆ ಮಾಡಿದ್ದ ಅಂತ ಕಥೆ ನೋಡಿದ್ವಲ್ಲ. ಇವತ್ತಿಗೂ ಕೂಡ ಆ ಗೋವರ್ಧನ ಪರ್ವತಕ್ಕೆ ಅಂತ ಒಂದು ಮಹತ್ವದ ಸ್ಥಾನ ಅಲ್ಲಿದೆ. ಅನೇಕ ರೀತಿಯಾದಂತಹ ಹರಕೆಗಳನ್ನು ಹೊತ್ತವರು, ಹೀಗೆ ವಿಭಿನ್ನರಾದಂತಹ ಜನರು ಅಲ್ಲಿ ಸುಮಾರು 15-20 ಕಿಲೋಮೀಟರ್ ಸುತ್ತಾಟವುಳ್ಳಂತಹ ಆ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬರುವುದು ಒಂದು ವಾಡಿಕೆ ಇವತ್ತಿಗೂ ಕೂಡ ಉತ್ತರ ಪ್ರದೇಶದಲ್ಲಿ. ಅಂತ ಗೋವರ್ಧನ ಪರ್ವತದ ಉದ್ಧಾರ ಇತ್ಯಾದಿ ಕಥೆಗಳನ್ನು ನೋಡಿದ್ವಿ. ಆ ಬಳಿಕ ಇವತ್ತು ನಾವು ನೋಡಬೇಕಾದದ್ದು ಗೋಪಿ ವಸ್ತ್ರಾಪಹರಣ ಮತ್ತು ಕೃಷ್ಣ ಮಾಡಿದಂತ ಗೋಪಿಕೆಯರ ಜೊತೆ ರಾಸಲೀಲೆ ಇತ್ಯಾದಿ ಪ್ರಕರಣಗಳನ್ನ ಇವತ್ತು ನೋಡ್ಬೇಕು. ಕೃಷ್ಣನ ಉಳಿದೆಲ್ಲ ಲೀಲೆಗಳ ಪೈಕಿ ಇದೇ ಬಂತಲ್ಲ, ಈ ಗೋವರ್ಧನ ಪರ್ವತ ಉದ್ಧಾರ ಮಾಡಿದ ಮೇಲೆ ಆ ಇಂದ್ರನ ಪ್ರಯತ್ನಗಳೆಲ್ಲ ವಿಫಲ ಆದ ಮೇಲೆ, ಮಳೆ ಬರ್ಸಬೇಕು ಅಂತ ಹೇಳಿ ಅವನ ಪ್ರಯತ್ನ ವಿಫಲ ಆದ್ಮೇಲೆ ಇಂದ್ರ ಸ್ವಯಂ ಈ ಭೂಲೋಕಕ್ಕೆ ಬಂದು ಆ ಗೋವರ್ಧನ ಪರ್ವತ ಸಮೀಪಕ್ಕೆ ಬಂದು ಅಲ್ಲಿ ಕೂತಂತ ಕೃಷ್ಣನಿಗೆ ಗೋವಿಂದ ಅಂತ ಹೆಸರು ಕೊಟ್ಟ ಮತ್ತು ಅವನಿಗೆ ಕ್ಷೀರಾಭಿಷೇಕ, ಗಂಗಾ ನದಿಯ ನೀರಿನಿಂದ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಸಿದ. ನಾನು ಸರ್ವಲೋಕಕ್ಕೆ ಇಂದ್ರ, ನೀನು ಗೋವುಗಳಿಗೆ ಇಂದ್ರ ಅಂತ ಅವನಿಗೆ ಹೆಸರನ್ನ ಪ್ರಚಲಿತವನ್ನಾಗಿ ಮಾಡಿದ ಅಂತ ಉಂಟಲ್ಲ, ಅದೇ ಗೋವಿಂದ ಪಟ್ಟಾಭಿಷೇಕ. ಹೀಗೆ ಆ ಕಥೆಗಳನ್ನು ನಾವು ಅಲ್ಲಿ ಗಮನಿಸಿದ್ವಿ. ಈಗ ನಾವು ನೋಡಬೇಕಾಗಿದ್ದು ಗೋಪಿ ವಸ್ತ್ರಾಪಹರಣ ಮತ್ತು ರಾಸಲೀಲೆ ಇತ್ಯಾದಿ ಪ್ರಕರಣಗಳನ್ನು. ಕೃಷ್ಣನ ಉಳಿದೆಲ್ಲ ಲೀಲೆಗಳ ಪೈಕಿ ಬಹಳ ವಿವಾದಾಸ್ಪದವಾದದ್ದು, ಓದಲಿಕ್ಕೆ ಬಹಳ ರಮ್ಯವಾದಂಥ ಲೀಲೆಗಳು, ಆದರೆ ಬಹಳ ವಿವಾದಾಸ್ಪದವಾದಂಥ ಲೀಲೆಗಳಿಂದ ಅದನ್ನ ನಾವು ಇವತ್ತು ನೋಡಬೇಕಾಗಿದೆ. ಈ ಗೋಪಿ ವಸ್ತ್ರಾಪಹರಣದ ಕಥೆ ಹರಿವಂಶದಲ್ಲಿ ಇಲ್ಲ, ಅಲ್ಲಿ ಬರೋದು ಕೇವಲ ರಾಸಲೀಲೆ ವರ್ಣನೆ ಅಷ್ಟೇ ಇದೆ. ಗೋಪಿ ವಸ್ತ್ರಾಪಹರಣದ ಕಥೆಯನ್ನು ನಾವು ಭಾಗವತ ಮತ್ತು ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಅಷ್ಟೇ ಗಮನಿಸಬೇಕು. ಭಾಗವತದ 10ನೇ ಸ್ಕಂದದ 22ನೇ ಅಧ್ಯಾಯದಲ್ಲಿ ಆ ಕಥೆ ಮುಂದುವರೆದಿದೆ. ಪರೀಕ್ಷಿತ್ ಮಹಾರಾಜನಿಗೆ ಆಚಾರ್ಯ ಶುಕರು ಆ ಗೋಪಿ ವಸ್ತ್ರಾಪಹರಣ ಕಥೆಯನ್ನ ಹೇಳಲಿಕ್ಕೆ ಆರಂಭ ಮಾಡಿದರು. ಮಾರ್ಗಶೀರ್ಷ ಮಾಸದಲ್ಲಿ ಅವರು ಹಿಂದೆ ಈ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಪ್ರಾರಂಭ ಮಾಡಿದರು. ಈ ಗೋಪಸ್ತ್ರೀಯರೆಲ್ಲರೂ ಕೂಡ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಿ ಆ ವ್ರತದ ನಿಯಮಕ್ಕನುಸಾರವಾಗಿ ಅವರು ಆಹಾರದ ಮೇಲೆ ನಿಯಂತ್ರಣ ಸಾಧಿಸಿದ್ರು. ನಮಗೆ ಬೇಕಾದಂತ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ನಾವು ತಿನ್ನೋಂಗಿಲ್ಲ. ಹವಿಷ್ಯಾನ್ನ ಅಂತ ಏನಿದೆ, ಹವಿಷ್ಯಾನ್ನವನ್ನು ಮಾತ್ರ, ನಿರ್ದಿಷ್ಟವಾದಂತಹ ಆಹಾರ ಪದಾರ್ಥಗಳನ್ನು ಮಾತ್ರ ಅವಾಗ ಊಟ ಮಾಡ್ತಾ ಅವರು ಆ ವ್ರತವನ್ನು ಪ್ರಾರಂಭ ಮಾಡಿದ್ರು. ಈ ವ್ರತವನ್ನು ಅವರು ಪ್ರಾರಂಭ ಮಾಡಿದ ಮೇಲೆ ಪ್ರತಿ ದಿವಸ ಅರುಣೋದಯ ಕಾಲಕ್ಕೆ, ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲು ಯಮುನಾ ನದಿಗೆ ಬಂದು ಅಲ್ಲಿ ಸ್ನಾನ ಮಾಡಿ ಆ ತೀರದಲ್ಲಿರುವಂತಹ ಮರಳಿನಿಂದಲೇ ಕಾತ್ಯಾಯಿನಿ ದೇವಿಯ ಮೂರ್ತಿಯನ್ನ ಕಲ್ಪನೆ ಮಾಡಿಕೊಂಡು ಗಂಧ, ಪುಷ್ಪ, ಹಾರ ಇತ್ಯಾದಿಗಳಿಂದ ಆ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡೋದು ಅವರ ಪದ್ಧತಿಯಾಗಿತ್ತು. ಅಲ್ಲಿ ಬರುವಂತ ಶ್ಲೋಕ ಏನಂದ್ರೆ, ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ ನಧೀಶ್ವರಿ ನಂದಗೋಪ ಸುತಂ ದೇವಿ ಪಹಿಮ್ಯೆ ಕುರುತೇ ನಮಃ. ಕಾತ್ಯಾಯಿನಿ ದೇವಿಯೇ, ನೀನು ಮಹಾಯೋಗಿನಿ, ಎಲ್ಲರಿಗೂ ಸ್ವಾಮಿಯಾದವಳು, ನಂದಗೋಪನ ಮಗನಾದಂಥ ಕೃಷ್ಣನೇ ನಮಗೆ ಸತಿಯಾಗುವಂತೆ ಮಾಡು ಅಂತ ಹೀಗೆ ಆ ಎಲ್ಲ ಗೋಪ ಬಾಲೆಯರು ಕಾತ್ಯಾಯಿನಿ ದೇವಿಯನ್ನ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ತಿದ್ರು. ಭದ್ರಕಾಳಿ ಅಥವಾ ಮೌನ ಗೌರಿ, ಕಾತ್ಯಾಯಿನಿ ಅಂದ್ರೆ ಎಲ್ಲ ಅದೇ.
ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿ ದಿವಸ ಉಷ ಕಾಲದಲ್ಲಿ ಹೇಳ್ತಿದ್ರು. ಎದ್ದು ತಮ್ಮ ತಮ್ಮ ಮನೆಗಳಿಂದ ಹೊರಗೆ ಬಂದು ಪ್ರತಿಯೊಬ್ಬರ ಹೆಸರನ್ನ ಒಬ್ಬೊಬ್ರು ಕರ್ಕೊಂಡು ಬರ್ತಾ ಇದ್ರು. ಎಲ್ಲರೂ ಬನ್ನಿ ಬನ್ನಿ ಅಂತ ಪ್ರತಿಯೊಬ್ಬರ ಹೆಸರನ್ನು ಕರೀತಿದ್ರು. ಕರೆದು ಎಲ್ಲರೂ ಒಟ್ಟಾದ ಮೇಲೆ ಅಲ್ಲಿಂದ ಯಮುನಾ ನದಿ ತೀರಕ್ಕೆ ಬಂದು ಆ ಯಮುನಾ ನದಿ ತೀರದಲ್ಲಿ ಕೃಷ್ಣನ ಲೀಲಾ ಪ್ರಸಂಗಗಳನ್ನ ಅವರು ಗಾನ ಮಾಡ್ತಾ ಅವನ ನಾಮೋಚ್ಚಾರಣ ಮಾಡ್ತಾ ಯಮುನಾ ನದಿಯಲ್ಲಿ ಸ್ನಾನ ಮಾಡೋದು ಅವರ ಪದ್ಧತಿ ಆಗಿತ್ತು. ಒಂದು ದಿವಸ ಈ ಗೋಪ ಬಾಲೆಯರು ಹಿಂದಿನಂತೆ ಅವರು ಸ್ನಾನ ಮಾಡುವಾಗ ಕೃಷ್ಣನ ಲೀಲಾ ಪ್ರಸಂಗಗಳನ್ನು ಧ್ಯಾನ ಮಾಡ್ತಾ ಅವನು ಅಲ್ಲಿ ಬಂದು ಆ ಯಮುನಾ ನದಿ ತೀರದಲ್ಲಿ ಅವರು ಜಲಕ್ರೀಡೆ ಆಡಲಿಕ್ಕೆ ಪ್ರಾರಂಭ ಮಾಡಿದರು. ಕೃಷ್ಣನಿಗೆ ಅವರ ಮನಸ್ಸಿನಲ್ಲಿರುವಂತಹ ಅಭಿಲಾಷೆ, ಅವರು ಏನನ್ನ ಅಪೇಕ್ಷೆ ಪಟ್ಕೊಂಡಿದ್ದಾರೆ ಅನ್ನೋ ಅಭಿಲಾಷೆ ಅವನಿಗೆ ಗೊತ್ತಾಯ್ತು. ಅವರ ಅಪೇಕ್ಷೆಯನ್ನ ಈಡೇರಿಸಿಕೊಡುವ ಸಲುವಾಗಿ ಮತ್ತು ಅವರೇನು ಪೂಜೆ ಮಾಡಿದ್ರು ಆ ಪೂಜೆ ಸಫಲ ಮಾಡಿಸೋದಕ್ಕಾಗಿ ಅವನು ತನ್ನ ಗೆಳೆಯರಾದಂತಹ ಕೆಲವು ಗೋಪಾಲ ಬಾಲಕರೊಡನೆ ಆ ಯಮುನಾ ನದಿ ತೀರಕ್ಕೆ ಬಂದ. ತಮ್ಮ ಎಲ್ಲ ವಸ್ತುಗಳನ್ನು ಅವರು ನದಿ ತೀರದಲ್ಲಿ ಒಂದು ಕಡೆ ಜಾಗದಲ್ಲಿಟ್ಟು ಜಲಕ್ರೀಡೆ ಆಗ್ತಾ ಇರೋದನ್ನು ನೋಡಿದ ಆ ಎಲ್ಲ ವಸ್ತುಗಳನ್ನ ಅವನು ತೆಗೆದುಕೊಂಡು ಹೋಗಿ ಸಮೀಪದಲ್ಲಿದ್ದಂಥ ಒಂದು ಕದಂಬ ವೃಕ್ಷದ ಮೇಲೆ ಹತ್ತಿ ಕೂತ್ಕೊಂಡ್ಬಿಟ್ಟ. ಅಲ್ಲಿರ್ತಕ್ಕಂತಹ ಗೋಪಾಲ ಬಾಲಕರೆಲ್ಲರೂ ಕೂಡ ಅದನ್ನ ನೋಡಿ ಆ ಘಟನೆಯನ್ನು ನೋಡಿ ನಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ವ್ಯಾಖ್ಯಾನದಲ್ಲಿ ಬರುವಂತ ಮಾತು ಏನಂದ್ರೆ ಅವನ ಜೊತೆ ಬಂದಂಥವ್ರು ದೊಡ್ಡವರಾಗಿರ್ಲಿಲ್ಲ. ಕೃಷ್ಣನೇ 7-8 ವರ್ಷದ ಒಂದು ಬಾಲಕನಾಗಿದ್ದ. ಆ ಉಳಿದ ಮಕ್ಕಳೇನಿದ್ರು ಅವರು ತೀರಾ ಕೇವಲ 2-3 ವರ್ಷದ ಮಕ್ಕಳಾಗಿದ್ರು ಕೆಲವರು ಅಂತ ವ್ಯಾಖ್ಯಾನದಲ್ಲಿ ಬರುವಂತ ಮಾಹಿತಿ ಇದೆ. ಆಗ ಕೃಷ್ಣ ಅವ್ರಿಗೆ ಹೇಳಿದೆ, ನಿಮಗೆ ಈ ವಸ್ತುಗಳು ಬೇಕಾಗಿದ್ರೆ ಇಲ್ಲಿಗೆ ನನ್ನ ಹತ್ರ ಬಂದು ಅದನ್ನು ತಗೊಂಡು ಹೋಗಿ ಅಂತ ಹೀಗೆ ಅವರಿಗೆ ಆಜ್ಞಾಪನೆ ಮಾಡಿದ. ಅದನ್ನು ಕೇಳಿ ಅವರಿಗೆ ಬಹಳ ಸಂಕೋಚ ಆಯಿತು. ಅವ್ರೇನಂದ್ರು, ಇಂಥ ಅನ್ಯಾಯನ ನೀನು ಮಾಡಬಾರದು, ನಂದಗೋಪನಂತ ಮಹಾತ್ಮರಿಗೆ ನೀನು ಮಗ ಆಗಿದ್ದಿ, ನಮಗೆಲ್ಲರಿಗೂ ಕೂಡ ನೀನು ಪ್ರಿಯತಮನೇ ಆಗಿದ್ದಿ, ಆದ್ರೆ ಹೀಗೆ ಪರಿಹಾಸ ಮಾಡಿದ್ರೆ ನಮ್ಮ ವಸ್ತ್ರಗಳನ್ನು ನಮಗೆ ಕೊಟ್ಟು ಬಿಡು ಅಂತ ಅವರೆಲ್ಲರೂ ಕೇಳ್ಕೊಂಡ್ರು. ಆಗ ಅವ್ರು ಏನ್ ಹೇಳಿದೆ, ನೀವು ನಿಜವಾಗಿಯೂ ನೀವು ಯಾವ ವೃತ್ತವನ್ನು ಮಾಡ್ತಾ ಇದ್ದೀರಿ, ಯಾತಕ್ಕಾಗಿ ವೃತ್ತವನ್ನು ಮಾಡ್ತಿದ್ದೀರಿ ಅಂತೆಲ್ಲ ನನಗೆ ಗೊತ್ತಾಗಿದೆ. ನಿಮ್ಮ ಅಪೇಕ್ಷೆ ಈಡೇರಬೇಕು ಅಂತಿದ್ರೆ ಎಲ್ಲರೂ ಕೂಡ ಈಗಲೇ ಬಂದು ಈ ವಸ್ತುಗಳನ್ನು ತಗೊಂಡು ಹೋಗಿ ಅಂತ ಅವನು ಅವರಿಗೆ ಆಜ್ಞಾಪನೆ ಮಾಡಿದ. ಚಳಿಗಾಲ ಆದ್ರಿಂದ ಅವರು ಬೆಳೀತಾ ಇದ್ರು. ಆ ಚಳಿಯ ಕಾರಣದಿಂದಾಗಿ ಎಲ್ಲರೂ ಕೂಡ ತಮ್ಮ ಅಪೇಕ್ಷೆಯನ್ನು ಈಡೇರಿಸುವ ಸಲುವಾಗಿ ಅವನು ಹೇಳಿದಂತೆ ಅವನ ಹತ್ತಿರನೇ ಬಂದು ಆ ವಸ್ತುಗಳನ್ನೆಲ್ಲ ಸ್ವೀಕಾರ ಮಾಡಿದ್ರು ಅಂತ ನಾವು ಅಲ್ಲಿ ಕಥೆಯನ್ನು ನೋಡ್ತೇವೆ. ಅದಕ್ಕೆ ಏನು ಅರ್ಥ, ಅವನು ಯಾತಕ್ಕೆ ಹಾಗೆ ಆ ಉದ್ದೇಶದಿಂದ ಮಾಡಿದ ಅಂತಂದ್ರೆ, ಆ ಕೃಷ್ಣ ಅವಾಗ ಅಲ್ಲೇ ಅವ್ರಿಗೆ ಹೇಳಿದ, ನೀವು ವ್ರತ ಮಾಡ್ತಾ ಇದ್ದೀರಿ, ನಂದು ದಿವ್ಯವಾದ ಸ್ನಾನ ಮಾಡ್ತಾ ಇದ್ದೀರಿ ಅನ್ನೋದೆಲ್ಲ ಸರಿ, ಆದ್ರೆ ಸ್ನಾನಕ್ಕೆ ನಿಯಮಗಳೇನಿದೆ, ಆ ಸ್ನಾನದ ಎಲ್ಲ ನಿಯಮಗಳನ್ನ ನೀವು ಅನುಸರಣೆ ಮಾಡಲಿಲ್ಲ. ಆ ನಿಯಮಕ್ಕೆ ಬಾಹ್ಯರಾಗಿ ನೀವು ಇಲ್ಲಿ ಬಂದು ಸ್ನಾನ ಮಾಡ್ತಾ ಇದ್ದೀರಿ. ಜಲದ ಅಧಿಷ್ಠಾತ್ರ ದೇವತೆಯಾದಂತಹ ವರುಣ ಮತ್ತು ಯಮುನಾ ನದಿ ಅಭಿಮಾನಿ ದೇವತೆಯಾದಂತಹ ಯಮುನಾದೇವಿಗೆ ಇವರಿಗೆಲ್ಲರಿಗೂ ನೀವು ಅವಮಾನ ಮಾಡಿದ್ದೀರಿ. ಯಾಕಂದ್ರೆ ವಸ್ತ್ರ ರಹಿತರಾಗಿ ನೀವು ಸ್ನಾನ ಮಾಡಿದ್ರಿಂದ ಇದು ನಿಮ್ಮ ತಪ್ಪಾಯಿತು. ಹೀಗೆ ಮಾಡಿದ್ರಿಂದ ನಿಮ್ಮ ವ್ರತನೇ ಭಗ್ನ ಆಗ್ತದೆ. ನಿಮ್ಮ ಅಭಿಲಾಷೆ ಕೂಡ ಈಡೇರೋದಿಲ್ಲ. ನೀವು ನನಗೆ ನಮಸ್ಕಾರ ಮಾಡಿ ಇಲ್ಲಿ ಬಂದು ವಸ್ತುಗಳನ್ನು ಸ್ವೀಕಾರ ಮಾಡಿದ್ರಷ್ಟೇ ನಿಮ್ಮ ದೋಷ ಎಲ್ಲ ಪರಿಹಾರ ಆಗ್ತದೆ ಅಂತ ಕೃಷ್ಣ ಅವ್ರಿಗೆ ಹೇಳಿದ ಮೇಲೆ ಅವರು ಅದೇ ಪ್ರಕಾರ ನಡ್ಕೊಂಡ್ರು ಮತ್ತು ಅವರ ವಸ್ತ್ರಗಳನ್ನು ಅವನಿಗೆ ಕೊಟ್ಟು ಬಿಟ್ಟ. ಹೀಗೆ ಅದರ ಸಂಕೇತ ಏನಂದ್ರೆ, ಅವರೆಲ್ಲರೂ ಅವನ ಪತ್ನಿಯರೇ ಆಗೋರಿದ್ರು. ಅಂಥವರಿಗೆ ಅವನು ಈಗ ಆಜ್ಞಾಪನೆ ಮಾಡಿ ಅವರು ಮಾಡಿದಂಥ ತಪ್ಪನ್ನು ಅವರಿಗೆ ತೋರಿಸ್ಕೊಟ್ಟು ಅವರಿಗೆ ಶಿಕ್ಷೆ ಕೊಟ್ಟು ಅವರ ಅಭಿಲಾಷೆಯನ್ನು ಕೂಡ ಅವನು ಈಡೇರಿಸಿದ ಬಳಿಕ ಅವರೆಲ್ಲರಿಗೂ ಕೂಡ ಮುಂದೆ ಹೋಗಿ ಅಂತ ಹೇಳಿದ. ನಿಮ್ಮ ಅಭಿಲಾಷೆ ಈಡೇರ್ತದೆ, ನಿಮ್ಮ ಸಂಕಲ್ಪವನ್ನು ನಾನು ತಿಳ್ಕೊಂಡಿದ್ದೇನೆ, ಅದರಿಂದ ನೀವು ನಿಮ್ಮ ಪೂಜೆ ಏನಿದೆ ಅದನ್ನ ಸಂಪೂರ್ಣ ಮಾಡಿರಿ, ಅದರಿಂದ ನೀವು ಇಲ್ಲಿಗೆ ಹೋಗಿ ಅಂತ ಹೀಗೆ ಹೇಳಿದ ಮೇಲೆ ಅವರಿಗೆ ಆ ಕೃಷ್ಣನನ್ನು ಬಿಟ್ಟು ಆ ಸ್ಥಳದಿಂದ ಹೋಗ್ಲಿಕ್ಕೆ ಮನಸ್ಸಿಲ್ಲದೇ ಇದ್ರು ಕೂಡ ಕ್ಷಣಕ್ಕೂ ಪರಮಾತ್ಮನ ಪಾದಾರದಿಂದ ಧ್ಯಾನ ಮಾತ್ರ ಅವರು ಅಲ್ಲಿಂದ ಹೊರಟು ಹೋದ್ರು ಅನ್ನೋಲ್ಲಿಗೆ ಪ್ರಕರಣ ಮುಗಿದಿದೆ. ಹೀಗೆ ಭಗವಂತನನ್ನು ಸಮೀಪಿಸಬೇಕಾದವನು ತನ್ನ ಮೇಲಿನ ಅಭಿಮಾನ, ಮಾನ, ಶರೀರ, ಮನಸ್ಸು, ಆತ್ಮದ ಮೇಲೆ ನಮಗೇನು ಅಭಿಮಾನ, ದರ್ಪ ಇತ್ಯಾದಿಗಳು ಇರ್ತದೆ, ಅದನ್ನೆಲ್ಲ ಪರಿತ್ಯಾಗ ಮಾಡಿ ಭಗವಂತನನ್ನು ಸಮೀಪಿಸಬೇಕು ಅನ್ನೋದಕ್ಕೆ ಆ ಕಥೆ ಸೂಚಕ ಅಷ್ಟೆ. ಹೀಗೆ ಆ ಕಥೆಯ ಬಳಿಕ
ಮುಂದೆ ನಾವು ನೋಡುವಂಥ ಕಥೆ ಏನಂದ್ರೆ, ಗೋಪಿಯರೊಡನೆ ಕೃಷ್ಣ ಮಾಡಿದಂಥ ರಾಸಲೀಲೆ ಮತ್ತು ಅವನು ವೇಣುಗಾನ ಮಾಡಿದಂಥ ಕಥೆ ಇತ್ಯಾದಿಗಳನ್ನು ನಾವು ಇಲ್ಲಿ ನೋಡ್ತೀವಿ. ಭಾಗವತದಲ್ಲಿ ವೇಣುಗೀತ ಅಂತ ಒಂದು ಪ್ರತ್ಯೇಕವಾದಂತಹ ಅಧ್ಯಾಯವೇ ಇದೆ, 21ನೇ ಅಧ್ಯಾಯ. ಈ ಶರತ್ಕಾಲದ ಒಂದು ಸುಂದರವಾದಂತಹ ಸಮಯದಲ್ಲಿ ಎಲ್ಲ ಗೋಪಾಲ ಬಾಲಕರನ್ನು ಕರೆದುಕೊಂಡು ಮತ್ತು ಗೋವುಗಳನ್ನು ಕರೆದುಕೊಂಡು ಅವನು ಅರಣ್ಯಕ್ಕೆ ಬಂದು ಅಲ್ಲಿ ಅವನು ವೇಣುಗಾನ ಪ್ರಾರಂಭ ಮಾಡಿದ ಅಂತ ಆ ಅಧ್ಯಾಯ ಅಲ್ಲಿಗೆ ಪ್ರಾರಂಭ ಆಗ್ತಾ ಇದೆ. ಅವನು ವೇಣುಗಾನವನ್ನು ಪ್ರಾರಂಭ ಮಾಡಿದ್ದನ್ನು ಕೇಳಿ ಈ ವೃಂದಾವನದಲ್ಲಿರುವಂತಹ ಗೋಪಸ್ತ್ರೀಯರಿಗೂ ಕೂಡ ಆ ವೇಣುಗಾನ ಅವರ ಕಿವಿಗೆ ಬಂದು ತಲುಪಿತು. ಹಾಗಾಗಿ ಅವರೆಲ್ಲರೂ ಕೂಡ ಆ ಕೃಷ್ಣನ ಆ ವೇಣುಗಾನದಿಂದ ಅವರು ಆಕರ್ಷಿತರಾಗಿ ಅವನ ಕಡೆ ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕಾಡಿಕೊಂಡು ಅವನ ಕಡೆ ಬರ್ಲಿಕ್ಕೆ ಅವರು ಪ್ರಾರಂಭ ಮಾಡಿದರು. ಈ ಕೃಷ್ಣ ಗೋಪಿಕಾ ವಸ್ತ್ರಾಪಹರಣ ಮಾಡಿದ ಕಥೆ ಆಗಲಿ, ಅವನ ರಾಸಲೀಲೆ ಕಥೆ ಆಗಲಿ ಏನಿದೆ ಅಲ್ಲ, ಇದಕ್ಕೆ ಒಂದು ಮಹಾಫಲವನ್ನು ವರ್ಣನೆ ಮಾಡ್ತಾರೆ. ಇದನ್ನ ಪ್ರವಚನ ಮಾಡಿದ್ರಿಂದ ಮತ್ತು ಅದನ್ನು ಶ್ರವಣ ಮಾಡಿದ್ರಿಂದ ಬರಬೇಕಾದಂತಹ ಒಂದು ದಿವ್ಯವಾದಂತಹ ಫಲವನ್ನ ಕೊನೆಗೆ ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ನಾವು ಇದನ್ನ ಹರಿವಂಶದಲ್ಲಿ ಬಂದಂತೆ ಮತ್ತು ಆ ಭಾಗವತದಲ್ಲಿ ಬಂದಂತೆ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತೆ ಅದರ ಸೂಕ್ಷ್ಮಗಳನ್ನು ಗಮನಿಸಬೇಕು. ಏನಂದ್ರೆ, ನಾವು ಬೇಕಾದಷ್ಟು ಕಾವ್ಯಗಳನ್ನು ನೋಡ್ತೇವೆ. ಬೇಕಾದಷ್ಟು ಕಾವ್ಯಗಳಲ್ಲಿ ನಾಯಕ ನಾಯಕಿ ಇತ್ಯಾದಿಗಳ ಕಥೆಯನ್ನ, ಅವರ ವಿಲಾಸವನ್ನ, ಶೃಂಗಾರವನ್ನ, ವಿರಹವನ್ನ ಇತ್ಯಾದಿ ಕಥೆಗಳನ್ನೆಲ್ಲ ನಾವು ನೋಡ್ತೇವೆ. ನವರಸಗಳು ನಮ್ಮಂಥ ಜನಸಾಮಾನ್ಯರಿಗೆ ಬಹಳ ಅಚ್ಚುಮೆಚ್ಚಿನಾಗುವಂಥವು. ನಮಗವು ಸಮಯವನ್ನು ಕಳೀಲಿಕ್ಕಾಗಲಿ ಅಥವಾ ಕೆಲವು ದಿವ್ಯವಾದಂತಹ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಾಗಲಿ ನಾವು ಆ ಕಥೆಗಳನ್ನ ಓದ್ತೇವೆ. ಎಷ್ಟೋ ಕಲ್ಪಿತ ಕಥೆಗಳು ಮತ್ತು ಎಷ್ಟೋ ಜನಸಾಮಾನ್ಯರಾದಂತಹ ನಾಯಕ ನಾಯಕಿಯರ ಕಥೆಗಳನ್ನೆಲ್ಲ ಓದ್ತೇವೆ. ಬಾಣಭಟ್ಟ ರಚನೆ ಮಾಡಿದಂತಹ ಕಾದಂಬರಿ ಮೊದಲಾದ ಗ್ರಂಥಗಳನ್ನು ಓದ್ತೇವೆ. ಯಾವುದಾದ್ರೂ ಕಲ್ಪಿತ ವ್ಯಕ್ತಿಗಳು ಅವರ ನಡುವಿನ ಶೃಂಗಾರ ವಿರಹ ಇತ್ಯಾದಿಗಳನ್ನು ಓದ್ತೇವೆ. ಈ ಕೃಷ್ಣ ಮತ್ತು ಆ ಗೋಪ ಸ್ತ್ರೀಯರ ನಡುವಿನ ಈ ಶೃಂಗಾರ ಮತ್ತು ವಿರಹದ ಕಥೆಯನ್ನು ಓದೋದ್ರಿಂದ ಏನು ಫಲ ಅಂತ ಹೇಳಿ ಈ 23, 24ನೇ ಅಧ್ಯಾಯದಲ್ಲಿ ಕೊನೆಗೊಂದು ವಿವರಣೆ ಇದೆ. ಅದಕ್ಕಾಗಿ ಅದನ್ನ ಮನಸ್ಸಿನ ಇಟ್ಕೊಂಡು ನಾವು ಇದನ್ನು ಓದಬೇಕು. ಅಧ್ಯಾಯ ಮುಗಿದ್ಮೇಲೆ ಅದನ್ನು ಹೇಳೋಕ್ಕಿಂತ ಆ ಫಲಶ್ರುತಿಯನ್ನು ಮೊದಲೇ ಹೇಳಿದ್ರೆ ಆ ಅಧ್ಯಾಯವನ್ನು ಹೇಳುವವರಿಗೆ ಮತ್ತು ಕೇಳುವವರಿಗೆ ಒಂದು ಎಚ್ಚರ ಇರ್ತದೆ, ನಾವು ಇದನ್ನು ಯಾಕೆ ಓದಬೇಕು ಅಂತ ದೃಷ್ಟಿಯಿಂದ ಅದನ್ನು ಮೊದಲೇ ಹೇಳ್ತೇನೆ. ಏನಂದ್ರೆ, ಕಾಮ ಅನ್ನೋದು ಮನುಷ್ಯನಿಗೆ ಒಂದು ದೊಡ್ಡ ರೋಗ ಇದೆ. ಅವನು ಇಡೀ ಜೀವನವನ್ನು ನಿಯಂತ್ರಣ ಮಾಡುವಂತಹ ಒಂದು ದೊಡ್ಡ ರೋಗ. ಸಿಗ್ಮಂಡ್ ಫ್ರಾಯ್ಡ್ ಹೇಳಿದಂತೆ ಅದು ಕಾಮ ಅನ್ನೋದು ಇಡೀ ಅವನ ಜೀವನವನ್ನು ನಿಯಂತ್ರಿಸುವಂತ ಒಂದು ಸಂಗತಿ ಅಂತ ನಾನೆಲ್ಲ ಹೇಳಿದೆ. ಆ ಸಿದ್ಧಾಂತವನ್ನು ಪೂರಾ ನಾವು ನಂಬಲೇ ಬಿಡ್ಲಿ, ಏನೇ ಇದ್ರೂ ಮನುಷ್ಯನ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುವಂತ ಒಂದು ಸಂಗತಿ ಅದು. ಆಹಾರ, ನಿದ್ರೆ ಇತ್ಯಾದಿಗಳಂತೆ ಈ ಕಾಮ ಏನಿದೆ ಅದು ಕೂಡ ಮನುಷ್ಯನ ಜೀವನದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುವಂತ ಸಂಗತಿ. ಮತ್ತು ಸ್ವಲ್ಪ ಎಚ್ಚರ ತಪ್ಪಿದ್ರೆ ಅದೊಂದು ದೊಡ್ಡ ರೋಗದಂತೆ ಮನುಷ್ಯನ ಜೀವನವನ್ನು ಹಾಳು ಮಾಡೋದಿಲ್ಲಂಥದ್ದು ಕೂಡ. ಹೀಗಿರುವಾಗ, ಇಂಥ ಸಂಗತಿ ಹೀಗಿದ್ದಾಗ ನಾವು ಮನಸ್ಸನ್ನು ಪ್ರಚೋದಿಸುವಂತಹ, ಮನಸ್ಸನ್ನು ಕೆರಳಿಸುವಂತಹ ಬೇರೆ ಯಾವುದ್ಯಾವುದೋ ಕಾಳಿದಾಸ, ಬಾಣ ಇತ್ಯಾದಿ ಕೈಗಳು ರಚನೆ ಮಾಡಿದಂಥದ್ದು ಜನಸಾಮಾನ್ಯರಾದಂತಹ ನಾಯಕ ನಾಯಕಿಯರು ಮತ್ತು ಕಲ್ಪಿತರಾದಂತಹ ನಾಯಕ ನಾಯಕಿಯರು ಅವರ ನಡುವಿನ ಶೃಂಗಾರ ವಿರಹ ಇತ್ಯಾದಿ ಕಥೆಗಳನ್ನು ಓದಿದರೆ, ಆ ವರ್ಣನೆಯನ್ನು ಓದಿದರೆ ನಮಗೆ ಪುಣ್ಯವೂ ಇಲ್ಲ, ಪುರುಷಾರ್ಥವೂ ಇಲ್ಲ. ಸಂಸ್ಕೃತದಲ್ಲಿ ಒಂದಿಷ್ಟು ಪಾಂಡಿತ್ಯ ಬಂದಿತ್ತು. ಹಳೆಗನ್ನಡದಲ್ಲಿ ಎಂಥ ಚಂದ ವರ್ಣನೆ, ಎಂಥ ಸುಂದರವಾದ ವರ್ಣನೆ ಇದೆ ಅಂತ ನಾವು ನೋಡಿ ಅದನ್ನ ಆಸ್ವಾದಿಸಬಹುದು. ಅದರ ಹೊರತು ಪುಣ್ಯವೇನಿಲ್ಲ. ಆದ್ರೆ ಈ ಭಾಗವತದಲ್ಲಿ ಬಂದಂತಹ ಈ ವರ್ಣನೆ ಇತ್ಯಾದಿಗಳನ್ನು ಕೇಳಿದರೆ ಪುಣ್ಯ. ಅದಲ್ಲದೆ ಆ ಮನುಷ್ಯನಿಗೆ ಕಾಮ ಅಂತ ಏನೋ ಒಂದು ರೋಗ ಅಂಟಿಕೊಂಡಿದೆಯಲ್ಲ, ಹುಟ್ಟಿದ ಆರಭ್ಯ ಅಂಟಿಕೊಂಡಿರುವಂತ ರೋಗ ಇದೆಯಲ್ಲ, ಆ ರೋಗ ಪರಿಹಾರ ಆಗಲಿಕ್ಕೆ ಇದೇನು ಔಷಧ ಇದ್ದಂತ ಇದು. ಈ ಶ್ರವಣ ಮತ್ತು ವಾಚನ ಏನಿದೆಯಲ್ಲ, ಈ ಶೃಂಗಾರ ಮತ್ತು ವಿರಹಗಳ ವರ್ಣನೆ ಅನ್ನೋದೊಂದು ಔಷಧ ಇದ್ದಂತೆ ಆ ಕಾಮ ಅನ್ನೋ ರೋಗಕ್ಕೆ. ಅದಕ್ಕಾಗಿ ಇದನ್ನೆಲ್ಲ ವರ್ಣನೆ ಮಾಡಬೇಕು ಅಂತ ಅಲ್ಲಿ ಮುಂದೆ ವರ್ಣನೆ ಬರೋದಿದೆ. ಇದ್ರ ಮೇಲೆ ಹರಿವಂಶವನ್ನು ಹೇಳಿದವರು ಯಾರು? ಸೂತರು. ಕೇಳಿದಂಥವ್ರು ಮಹಾವಿರಕ್ತರಾದಂತಹ ದೊಡ್ಡ ದೊಡ್ಡ ಋಷಿಗಳು. ಜೀವನವನ್ನೆಲ್ಲ ಪರಿತ್ಯಾಗ ಮಾಡಿ, ಎಲ್ಲ ಸುಖಗಳನ್ನು ಪರಿತ್ಯಾಗ ಮಾಡಿ ಕಾಡಿನಲ್ಲಿ ದೊಡ್ಡ ದೊಡ್ಡ ಯಜ್ಞ ಮಾಡ್ತಾ ಆ ಯಜ್ಞದ ಅಂಗವಾಗಿ ಶ್ರವಣ ಮಾಡುವವರು. ನಾವು ಯಜ್ಞದ ಅಂಗವಾಗಿ ಶ್ರವಣ ಹೇಳಲಿಕ್ಕೂ ಕೂತಿಲ್ಲ, ಕೇಳಲಿಕ್ಕೂ ಕೂತಿಲ್ಲ. ಅವ್ರು ಯಜ್ಞದ ಅಂಗವಾಗಿ ದೊಡ್ಡ ಸತ್ರ ಪ್ರಾರಂಭ ಮಾಡಿದ್ರು. 12 ವರ್ಷದ ಸತ್ರ ಪ್ರಾರಂಭ ಮಾಡಿದ್ರು ಅವರು. ಆ ಸತ್ರದ ಅಂಗವಾಗಿ ಅವ್ರು ಕೇಳಲಿಕ್ಕೆ ಕೂತವರು. ಅದು ಹರಿವಂಶದ ಕಥೆ ಆಯಿತು. ಭಾಗವತದಲ್ಲಿ ಅದನ್ನು ರಚನೆ ಮಾಡಿದವನು, ಹರಿವಂಶವನ್ನು ಮತ್ತು ಭಾಗವತ ಎರಡನ್ನೂ ರಚನೆ ಮಾಡಿದವರು ಸ್ವಯಂ ಪರಮಾತ್ಮನೇ ಆದಂತಹ ವೇದವ್ಯಾಸ. ಅದನ್ನ ಪರೀಕ್ಷಿತ ರಾಜನಿಗೆ ಹೇಳಲಿಕ್ಕೆ ಕೂತವರು ಶುಕಾಚಾರ್ಯ. ಕೇಳಲಿಕ್ಕೆ ಕೂತವನೇ ಎಂಥ ವಿರಕ್ತ, ಹೇಳಲಿಕ್ಕೆ ಕೂತವನೇ ಎಂಥ ವಿರಕ್ತ.
ಕೇಳಲಿಕ್ಕೆ ಕೂತವನು 7 ದಿವಸದಲ್ಲಿ ಸಾಯ್ತೀನಿ ಅಂತ ಖಾತ್ರಿ ಆದವನು ಪರೀಕ್ಷಿತ್ ಮಹಾರಾಜ. ಅವನಿಗೆ ಈ ಕಾಮ, ಕ್ರೋಧ, ವೈಭೋಗ, ವಿಲಾಸ ಯಾವ ಬೇಕಾಗೇ ಇರಲಿಲ್ಲ. ಇನ್ನು 7 ದಿವಸದಲ್ಲಿ ಸಾಯ್ತೀನಿ ಅಂತ ಖಾತ್ರಿ ಆಗಿತ್ತು. ಸಾಯ್ತೀನಿ ಅಂತ ಖಾತ್ರಿ ಆದಾಗ ಏನಾದರೂ ಯಾಕೆ ಬೇಕು? ಭಗವಂತನ ಸ್ವಲ್ಪ ಲೀಲಾ ವಿಲಾಸವನ್ನು ಕೇಳಿದ್ರೆ ಸಾಕು ಅಂತ ಅವನಿಗಿತ್ತು. ಹೇಳಲಿಕ್ಕೆ ಕೂತಂತ ಶುಕಾಚಾರ್ಯ ಅಂತ ಮಹಾವಿರಕ್ತ. ಅವನು ಹಿಂದೊಮ್ಮೆ ಒಂದು ಕಥೆ ಹೇಳಿದ್ದೆ. ಆ ಕಥೆನ ಯಾರು ಕೇಳದೇ ಇದ್ದವರಿದ್ರೆ ಅಥವಾ ಮತ್ತೆ ನೆನಪು ಮಾಡ್ಕೊಳ್ಬೇಕು ಅಂತಿದ್ರೆ ಶುಕಾಚಾರ್ಯರ ವೈರಾಗ್ಯದ ಬಗ್ಗೆ ಆ ಕಥೆ, ಅದನ್ನ ನಾವು ಮತ್ತೊಂದ್ಸರಿ ನೆನಪಿಸ್ಕೊಳ್ಬೇಕು. ಮತ್ತದು ಯಾವ ಪುರಾಣದಲ್ಲಿ ಬಂದಿತ್ತು ಅಂತ ನನಗೆ ನೆನಪಿರ್ಲಿಲ್ಲ. ಮುಂದೊಮ್ಮೆ ಅದನ್ನ ಆಲೋಚನೆ ಮಾಡ್ತಾ ಕೂತಾಗ ಮಹಾಭಾರತದಲ್ಲಿ ಬಂದ ಕಥೆ ಅಂತ ಅದು ಗೊತ್ತಾಯ್ತು. ಕೆಲವು ಅಪ್ಸರಸ್ತ್ರೀಯರು ಒಂದು ಸರೋವರದಲ್ಲಿ ಸ್ನಾನ ಮಾಡ್ತಿದ್ರು. ಅಲ್ಲಿ ಶುಕಾಚಾರ್ಯರು ಹಾದು ಹೋದ್ರು ತೀರದ ಮೇಲೆ. ಆ ಅಪ್ಸರೆಯನ್ನು ತಲೆ ಕೆಡಿಸಿಕೊಳ್ಳಿಲ್ಲ, ಸುಮ್ಮನೆ ತಮಾಷೆ ತಾವಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಜಾಗದಲ್ಲಿ ಅವರ ಅಪ್ಪನಾದಂಥ ವೇದವ್ಯಾಸರ ಹಾದು ಹೋದ್ರು. ಆ ವೇದವ್ಯಾಸರ ಹಾದು ಹೋಗಿದ್ದು ನೋಡಿ ಆ ಅಪ್ಸರೆಯರು ಗಡಬಡಿಸಿ ಮೇಲೆದ್ದು ಬಂದು ವಸ್ತ್ರಾವಧಾರಣೆ ಮಾಡಿದರು. ಆ ವೇದವ್ಯಾಸರಿಗೆ ಆಶ್ಚರ್ಯ ಆಯಿತು. ನಾನು ಹಣ್ಣನ್ನು ಮುದುಕ, ನನ್ನನ್ನು ನೋಡಿ ನೀವು ಸಂಕೋಚ ಪಡ್ಕೋತಾ ಇದ್ದೀರಿ. ಆದರೆ ನನ್ನ ಮಗ ಹರಿಹರ ಯುವಕ, 14 ವರ್ಷದ ಹುಡುಗ ಶುಕಾಚಾರ್ಯ, ಅಂಥವನನ್ನು ನೋಡಿ ನೀವು ಏನೂ ಸಂಕೋಚ ಮಾಡ್ಕೊಳ್ಳಿಲ್ಲ, ಏನೂ ದಗುಡು ನಿಮ್ಮ ಮನಸ್ಸಿನಲ್ಲಿ ಬರಲಿಲ್ಲ, ಇದ್ಯಾಕೆ ಅಂತ ಕೇಳಿದ್ರು ಸ್ವಯಂ ವೇದವ್ಯಾಸರು. ಕೇಳಿದ್ರು ಮತ್ತು ತಾವು ಕೇಳಿದ ಕಥೆಯನ್ನು ಅವ್ರು ತಾವೇ ಬರೆದ್ರು ಮಹಾಭಾರತದಲ್ಲಿ. ಏನಂದ್ರೆ ಆ ಅಪ್ಸರಸ್ತ್ರೀಯರು ಏನಂದ್ರು, ವೇದವ್ಯಾಸರೇ ನಿಮಗೆ ವಯಸ್ಸಾಗಿರ್ಬೋದು, ನೀವು ಮುದುಕರು ಇರ್ಬೋದು, ಆದರೆ ಮಹಾಭಾರತ, ಹರಿವಂಶ, 18 ಪುರಾಣಗಳಿಂದ ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಿದ್ದೀರಿ. ಆ ಗ್ರಂಥದಲ್ಲಿ ಬೇಕಾದಷ್ಟು ಸ್ತ್ರೀ ಪುರುಷನ ಸ್ವಭಾವದ ವರ್ಣನೆ ಮಾಡಿದ್ದೀರಿ, ಅವರ ಸೌಂದರ್ಯವನ್ನು ವರ್ಣನೆ ಮಾಡಿದ್ದೀರಿ. ನಿಮ್ಮ ವರ್ಣನೆಯನ್ನು ನೋಡಿ, ನಿಮ್ಮ ಕಾವ್ಯದ ವೈಭವವನ್ನು ನೋಡಿ ಜಗತ್ತಿನ ಉಳಿದೆಲ್ಲ ಕವಿಗಳು ಕಾವ್ಯವನ್ನು ಹೇಗೆ ಬರೀಬೇಕು ಅಂತ ಕಲ್ತವರು. ಉಳಿದೆಲ್ಲ ಕಾಳಿದಾಸ, ಬಾಣ, ಬಹುಭೂತಿ ಇತ್ಯಾದಿಗಳೆಲ್ಲ ನಿಮ್ಮ ಮುಂದೆ ಶಿಶುಗಳಷ್ಟೇ ಆ ಶೃಂಗಾರ ವರ್ಣನೆಯಲ್ಲಿ. ಅಂಥವ್ರು ನೀವು. ಹಾಗಿರುವಾಗ ನಿಮ್ಮನ್ನು ನೋಡಿ ನಮ್ಗೆ ಸಂಕೋಚ ಆಯಿತು. ನಿಮ್ಮ ಮಗನಾದಂತಹ ಶುಕಾಚಾರ್ಯ ಏನಿದ್ದಾನಲ್ಲ, ಅವನಿಗೆ ವಯಸ್ಸಿನ 16 ಇರ್ಬೋದು, ಆದ್ರೆ ಅವನಿಗೆ ಗಂಡು ಒಂದು ಏನು ಹೆಣ್ಣೊಂದು ಏನು ಅಂತ ಗೊತ್ತಿಲ್ಲ. ಅಷ್ಟವನು ಇಂಡಿಫರೆಂಟ್ ಮನುಷ್ಯ. ಅದರ ಬಗ್ಗೆ ವ್ಯತ್ಯಾಸವೇ ಗೊತ್ತಿಲ್ಲದಂಥ ಮನುಷ್ಯ. ಅಂಥವ್ನು ನೋಡಿ ನಾವು ಯಾಕೆ ಸಂಕೋಚ ಪಡಬೇಕು ಅಂದ್ರೆ ಅವರು ಆ ಅಪ್ಸರ ಸ್ತ್ರೀಯರು. ಇದು ವೇದವ್ಯಾಸರು ತನ್ನ ಮಗನಾದಂತಹ ಶುಕನ ಆ ಒಂದು ವಿರಕ್ತ ಸ್ಥಿತಿ, ಅವು ಯಾವ ಸ್ಥಿತಿಯನ್ನು ತಲುಪಿದ್ದ ಶುಕಾಚಾರ್ಯ ಭಾಗವತದಲ್ಲಿ ಬರುವಂತೆ ನಗ್ನನಾಗಿ ಹೋಗ್ತಿದ್ದ, ಆನೆ ಮರಿ ಹೋದಂಗೆ ಹೋಗ್ತಿದ್ದ. ಸುತ್ತಲೂ ಯಾರಿದ್ದಾರೆ, ಏನ್ ಬಿಟ್ಟಾರೆ, ಏನ್ ಮಾಡಿದ್ರು ಏನೂ ವಿಚಾರ ಮಾಡ್ತಿರ್ಲಿಲ್ಲ. ಅಂಥವ್ನು ನೋಡಿ ಯಾವನೋ ಹುಚ್ಚ ಅಂತ ತಿಳ್ಕೊಂಡು ಈ ಹೆಣ್ಮಕ್ಳು, ಮುದುಕರು, ಬಾಲಕರೆಲ್ಲ ಅವನ್ನ ಹಿಂಬಾಲಿಸ್ಕೊಂಡು ಬರ್ತಿದ್ರು. ಯಾರೋ ಸಗಣಿ ಬಿಸಾಕಿದ್ರು, ಯಾರೋ ಕಲ್ಲು ಹೊಡೆದ್ರು. ಅದಕ್ಕೆ ಹುರಿವೇನೇ ಇಲ್ಲ ಶುಕಾಚಾರ್ಯರಿಗೆ. ಅಂತಹ ವಿರಕ್ತ ಶಿಖಾಮಣಿ ಆ ಶುಕಾಚಾರ್ಯ. ಮೂಲ ರೂಪದಲ್ಲೂ ಅವನು ಪರಶಿವನೇ. ಅವಾಗಲೂ ಒಮ್ಮೆ ಆನೆ ಚರ್ಮ ಉಟ್ಕೊಂಡ ಒಮ್ಮೆ ನಗ್ನಾಗೇ ಇದ್ದ. ಇಂಥ ವಿರಕ್ತ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡವನು. ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಕಂಟ್ರೋಲ್ ಹೇಗೆ ಇಟ್ಕೋಬೇಕು ಅಂತ ಹೇಳಿಕೊಡುವನು ಮನೋಭಿಮಾನಿ. ಇಂಥ ಪರಶಿವನ ಅವತಾರವಾದಂಥ ಶುಕ ಭಾಗವತ ಹೇಳಲಿಕ್ಕೆ ಕೂತವರು, ಅದನ್ನು ಕೇಳಲಿಕ್ಕೆ ಕೂತವನು ಇನ್ನು 7 ದಿವಸದಲ್ಲಿ ಸಾಯ್ತೀನಿ ಅಂತ ಗ್ಯಾರಂಟಿ ಆದವನು, ಸಾಯ್ತೀನಿ ಅಂತ ಖಾತ್ರಿ ಆದವನು. ಇದನ್ನ ಈ ಎಲ್ಲ ಕಥೆಗಳನ್ನು ಬರೆದವರು, ಈ ಹರಿವಂಶ ಭಾಗವತ ಇವೆಲ್ಲ ಕಥೆಗಳನ್ನು ಬರೆದವರು ಇವರೆಲ್ಲರ ಅಪ್ಪನಾದಂಥ ವೇದವ್ಯಾಸ. ಹೀಗೆ ಪರಮ ವಿರಕ್ತರಾದವರೇ ಹೇಳಲಿಕ್ಕೆ ಕೂತವರು, ಅವರೇ ಕೇಳಲಿಕ್ಕೆ ಕೂತವರು, ಹರಿವಂಶಕ್ಕಾಗಲಿ ಭಾಗವತಕ್ಕಾಗಲಿ. ಹಾಗೆ ಗೋಪಿ ವಸ್ತ್ರಾಪಹರಣ ಕಥೆ ಆಗಲಿ, ಆ ರಾಸಲೀಲೆ ಕಥೆ ಆಗಲಿ, ಇದೆಲ್ಲ ನಾವು ಭಗವಂತನ ಮಹಿಮೆ ಅಂತ ತಿಳ್ಕೊಂಡ್ರೆ ಆ ಕಾಮ ಅನ್ನೋ ರೋಗಕ್ಕೆ ನಮಗೊಂದು ಔಷಧ ಆಗ್ತದೆ. ಇಲ್ಲದೇ ಇದ್ರೆ ಯಾವುದೋ ಲೌಕಿಕ ನಾಯಕ, ಕಥಾನಾಯಕಿ ಮತ್ತು ಕಥಾನಾಯಕರ ವರ್ಣನೆ ಮಾಡಿದಂತೆ ಇದು ಕೂಡ ನಮಗೊಂದು ಬರೀ ಆಸ್ವಾದನೆ ಮಾಡ್ತೀವಿ, ಒಂದು ಸಮಯ ಕಳೆದಂತಾಗ್ತದೆ, ವ್ಯರ್ಥ ಆಗಿ ಹೋಗ್ತದೆ ಅಷ್ಟೇ. ಹೇಳಿದ ಮತ್ತು ಕೇಳಿದ ಎರಡು ಕೂಡ ವ್ಯರ್ಥ ಆಗ್ತದೆ. ಹೀಗೆ ಕಾಮ ಅನ್ನುವಂಥ ರೋಗಕ್ಕೆ ದಿವ್ಯೌಷಧ ಇದು ಅನ್ನೋ ದೃಷ್ಟಿಯಿಂದ ಇದನ್ನು ಕೇಳಬೇಕು. ಅದು ಮುಂದೆ ಬರೋದಿದೆ ಅದರ ಫಲಶ್ರುತಿ. ಅದನ್ನು ಮೊದಲೇ ಕೇಳಿದ್ರೆ ನಮಗೊಂದು ಎಚ್ಚರ ಇರ್ತದೆ ಅಂತ ಈಗಲೇ ಹೇಳಿದೆ ಅಷ್ಟೇ. ಆ ವೇಣುನಾದ ಅವನೇನು ಮಾಡಿದ್ನಲ್ಲ, ಆ ವೇಣು ನುಡಿಸಿದಾಗ ಆ ಗೋಪ ಸ್ತ್ರೀಯರಿದ್ರು ಪರಸ್ಪರವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರೇನು ಪ್ರಾರಂಭ ಮಾಡಿದ್ರು ಅಂದ್ರೆ, ಆ ಕೊಳ್ಳಿನ ಭಾಗ್ಯ ನೋಡಿ ಎಂಥದ್ದು. ಈ ವೇಣು ಇದೆಯಲ್ಲ ಅದು ಪುರುಷ ಜಾತಿ, ಅದು ಗಂಡು ಜಾತಿ ಅದು. ಆದರೂ ಇದು ಕೃಷ್ಣನ ಕೈಯಲ್ಲಿ ಬಂದು ಕೂತ್ಕೊಂಡಿದೆ. ಅಂಥ ಪುಣ್ಯ ಮಾಡಿರ್ಬೇಕದು. ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಮಾಡಿತ್ತೋ, ಏನು ತಪಸ್ಸು ಮಾಡಿತ್ತೋ ಗೊತ್ತಿಲ್ಲ. ಏನು ಪುಣ್ಯವ ಮಾಡಿ ಕೃಷ್ಣನ ಕರವ ಪಿಡಿಯತೋ ವೇಣು ಅಂತ ಅದೊಂದು ದಾಸರ ಒಂದು ಹಾಡನ್ನು ನಾವು ಕೇಳ್ತೀವಿ. ಹೀಗೆ ತಮ್ಮ ಒಂದು ಅತ್ಯದ್ಭುತವಾದಂಥ ಹಿಂದಿನ ಯಾವುದೋ ತಪಸ್ಸು, ಯಾವುದೋ ಸಾಧನೆ ಫಲವಾಗಿ ಕೃಷ್ಣನ ಕೈ ಸೇರಿದೆ ಆ ಕೊಳಲು. ಅಂಥ ಭಾಗ್ಯ ನಮಗಿಲ್ಲ ಅಂತ ಆ ಗೋಪಸ್ತ್ರೀಯರು ಅಸೂಯೆಪಟ್ಟರು.
ಆವಾಗ ಅವ್ರೇನಂದ್ರೆ ಒಬ್ಬ ಗೋಪಸ್ಥರು ಹೇಳಿದ್ರು, ಅಲ್ಲೊಂದು ಜಿಂಕೆ ಇದೆ ನೋಡಿ, ಆ ಜಿಂಕೆ ಎಷ್ಟು ಮೈಮರೆತು, ಬರೀ ಒಂದು ಜಿಂಕೆ ಅಲ್ಲ, ಇದು ಎಷ್ಟೋ ಜಿಂಕೆಗಳ ಹಿಂದೆ ಮೈಮರೆತು ಕೃಷ್ಣನ ವೇಣುನಾದವನ್ನು ಕೇಳ್ತಾ ಇದೆ, ಅದನ್ನು ಸ್ವಲ್ಪ ನೋಡಿ ಅಂತ ಒಬ್ಬಳಂದ್ಲು. ಮತ್ತೊಬ್ಬ ಹೇಳಿದ್ಲು, ಆ ಜಿಂಕೆ ಬಿಡು, ಆ ಜಿಂಕೆ ಮಾತ್ರ ಏನು ಹೇಳ್ತೀವಿ, ಆ ಜಿಂಕೆಗಳು ಅವೆಲ್ಲ ಇಲ್ಲೇ ಸಮೀಪದಲ್ಲಿ ಇದ್ದಂಥವು, ಅಲ್ಲಿ ಆಕಾಶ ನೋಡಿ ಮೇಲೆ ಅಪ್ಸರೆಯರು ಗಂಧರ್ವರು ಅವರಲ್ಲಿದ್ದಾರೆ, ಅವರು ಆ ಕೃಷ್ಣನ ವೇಣುನಾದವನ್ನು ಕೇಳಬೇಕು ಅಂತ ನೆರೆದಿದ್ದಾರೆ, ಅವರು ವಿಮೋಹಿತರಾಗಿದ್ದಾರೆ, ತಮ್ಮ ಮೈ ಮೇಲೆ ಪರಿವೇ ಇಲ್ಲ ಅವರಿಗೆ, ಕೇಳ್ತಾ ಇದ್ದಾರೆ. ಆಗ ಮತ್ತೊಬ್ಬ ಹೇಳಿದ್ಲು, ಅಪ್ಸರೆಯರು ಗಂಧರ್ವರು ಇವರೆಲ್ಲ ಜ್ಞಾನಿಗಳಾದವರು, ಅಲ್ಲಿ ಕೆಳಗಡೆ ಹಸುಗಳಿವೆ, ಕರುಗಳಿವೆ ಮತ್ತು ಎತ್ತುಗಳಿವೆ, ಇವರಿಗೆಲ್ಲ ಜ್ಞಾನ ಇಲ್ಲ, ಜಡ ಇವರೆಲ್ಲ ಏನು ಸಂಗೀತ ಅಂದ್ರೆ ಏನು, ಮೃದಂಗ ಅಂದ್ರೆ ಏನು, ವೇಣು ಅಂದ್ರೆ ಏನು, ವೀಣೆ ಅಂದ್ರೆ ಏನು ಗೊತ್ತಿಲ್ಲದಂಥ ಪ್ರಾಣಿಗಳು. ಅಂತ ಈ ಹಸು ಮೊದಲಾದಂಥ ಪ್ರಾಣಿಗಳು ಅದನ್ನು ಕೇಳ್ತಾ ಇದೆಯಲ್ಲ, ತನ್ನ ಕಿವಿಗಳನ್ನು ನಿಮಿರಿಸಿಕೊಂಡು ಆ ಯಥಾಭಿಸಿಗಳಾಗಿ ಆ ಕೃಷ್ಣನ ವೇಣುನಾದಗಳನ್ನು ಅವು ಕೇಳ್ತಾ ಇವೆ. ಆಗ ಅವಳೊಂದು, ಎಲ್ಲ ಈ ಹಸುಗಳು ಪಕ್ಷಿಗಳು ಇವ್ಯಾವು ಕೂಡ ಸಾಮಾನ್ಯವಾದಂತಹ ಹಸುಗಳಾಗಲಿ ಜಿಂಕೆಗಳಾಗಲಿ ಅಲ್ಲವು, ಅವೆಲ್ಲವೂ ಕೂಡ ಋಷಿಮುನಿಗಳೇ ಪಕ್ಷಿ ರೂಪದಿಂದ ಪ್ರಾಣಿ ರೂಪದಿಂದ ಬಂದಿದ್ದಾರೆ, ಅವರೇ ಕೇಳ್ತಿದ್ದಾರೆ. ಇಲ್ಲದೇ ಇದ್ರೆ ಅವುಗಳಲ್ಲಿ ಎಲ್ಲವಕ್ಕೂ ಕೃಷ್ಣನ ವೇಣುನಾದವನ್ನು ಕೇಳುವಂತ ಆಸಕ್ತಿ ಹೇಗೆ ಬರಬೇಕು ಮತ್ತು ಅಂತ ತನ್ಮಯತೆ ಹೇಗೆ ಬರಬೇಕು. ಆಗ ಮತ್ತೊಬ್ಬಕ್ಕೆ ಹೇಳಿದ್ಲು, ನೀವು ಅಪ್ಸರೆಯರ ಕಥೆ ಹೇಳಿದ್ರಿ, ಹಸುಗಳ ಕಥೆ ಹೇಳಿದ್ಲಿ, ಕರುಗಳ ಕಥೆ ಹೇಳಿದ್ರಿ, ಪಕ್ಷಿಗಳ ಕಥೆ ಹೇಳಿದ್ರಿ, ಏನೇ ಇದ್ರು ಅವೆಲ್ಲ ಚೇತನಗಳಲ್ಲ, ಅವುಗಳಿಗೊಂದು ಕಿವಿ ಇದೆ, ಒಳಗೊಂದು ಮನಸ್ಸಿದೆ, ಕಿವಿ ಕೇಳಿಸ್ತದೆ ಅವುಗಳಿಗೆ. ಕಿವಿ ಕೇಳಿಸಿದಾಗ ಅವು ಸಂಗೀತವನ್ನು ಕೇಳೋದೊಂದು ದೊಡ್ಡ ಆಶ್ಚರ್ಯ ಸಂಗತಿ ಅಲ್ಲ. ಆದರೆ ಇಲ್ಲೊಂದು ನೋಡಿ, ಇವು ಏನಂತಂದ್ರೆ ಹರಿಯುತ್ತಿರುವಂಥ ನದಿಯನ್ನು ನೋಡಿ, ನದಿ ಜಡ ಅಲ್ಲ, ಆ ಹರಿಯುತ್ತಿರುವಂಥ ನದಿ ಇವತ್ತು ಜಡ ಆಗಿದೆ. ಜಡ ಆಗಿದ್ರು ಕೂಡ ಅದು ತಾನು ಹರಿಯೋದನ್ನು ನಿಲ್ಲಿಸಿ ಕೃಷ್ಣನ ವೇಣುನಾದವನ್ನು ಕೇಳ್ತಾ ಇದೆ. ಅದನ್ನು ನೋಡಿ ಅಂತ ಮತ್ತೊಬ್ಬಳು ಆ ಯಮುನಾ ನದಿ ಕಡೆ ತೋರಿಸಿದ್ಲು. ಇನ್ನೊಬ್ಬಳು ಹೇಳಿದ್ಲು, ಈ ನದಿ ಇವೆಲ್ಲವೂ ಕೂಡ ವೃಂದಾವನದ ಪರಿಸರದಲ್ಲಿರೋದ್ರಿಂದ, ಕೃಷ್ಣ ನಿತ್ಯದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಕೃಷ್ಣನ ಬಳಕೆ ಅವುಗಳಿಗೆ ಸಾಕಷ್ಟು ಆಗಿದೆ, ಹಾಗಾಗಿ ಅವಳಿಗೆ ಅಭ್ಯಾಸ ಇರೋದ್ರಿಂದ ಅವೆಲ್ಲ ಕೇಳ್ತವೆ, ಅದೇನು ಆಶ್ಚರ್ಯ ಇಲ್ಲ. ಆದ್ರೆ ಮೋಡಗಳನ್ನು ನೋಡಿ ಮೇಲೆ, ಆ ಮೋಡಗಳು ಒಂದ್ ದಿವಸ ಬರ್ತವೆ, ಒಂದ್ ದಿವಸ ಹೋಗ್ತವೆ. ನಿನ್ನೆ ಬಂದಂತ ಮೋಡವೇ ಇವತ್ತು ಇರ್ತದಂತಿಲ್ಲ, ನಿನ್ನೆ ಇವತ್ತು ಬೇರೆ ಮೋಡ, ಇವತ್ತು ಬೇರೆ ಮೋಡ, ನಾಳೆ ಬೇರೆ ಮೋಡ. ಆ ಮೋಡಗಳೆಲ್ಲವೂ ಕೂಡ ಶಬ್ದಗಳಾಗಿವೆ. ಇವತ್ತು ಗಾಳಿ ಬಂದಾಗ ಹಾರಿ ಹೋಗ್ಬೇಕು, ಹೌದು, ಆದ್ರೆ ಹಾರಿ ಹೋಗ್ತಾ ಇಲ್ಲ, ಅವು ಅಲ್ಲೇ ಕೂತು ಕೃಷ್ಣನ ವೇಣುನಾದವನ್ನು ಕೇಳ್ತಾ ಇವೆ, ಅವನ್ನ ನೋಡಿ ಅಂತ ಮತ್ತೊಬ್ಬ ಆಕೆ ಮೋಡಗಳ ಕಡೆ ತೋರಿಸಿದ್ವಿ. ಅದೇನು ಆಶ್ಚರ್ಯ ಇಲ್ಲ ಅಂದ್ರೆ ಮತ್ತೊಬ್ಬ, ಯಾಕೆಂತಂದ್ರೆ ಆ ಮೋಡಗಳಿಗೆ ಕೃಷ್ಣನ ಮೇಲೆ ಬಹಳ ಒಂದು ಆಸಕ್ತಿ ಇದೆ. ನಮ್ಮಂತೆ ನೀಲವರ್ಣ ಇವಂದು ಅಂತ ಅವುಗಳಿಗೆ ಆಸಕ್ತಿ ಇದೆ, ಹಾಗಿದ್ರಿಂದ ಅವು ಕೇಳ್ತವೆ, ಅದರಲ್ಲಿ ಒಂದು ದೊಡ್ಡ ಆಶ್ಚರ್ಯ ಇದೆ ಅಂದ್ಲು ಮತ್ತೊಬ್ಬಳು. ಹೀಗೆ ಆ ಗೋಪಸ್ತ್ರೀಯಲ್ಲೂ ಕೂಡ ಅವನ ವೇಣುನಾದವನ್ನು ಕೇಳಿ ಆ ವೇಣುನಾದದ ಮಹತ್ವವನ್ನ ಪರಸ್ಪರ ವರ್ಣನೆ ಮಾಡಿಕೊಂಡು ಕಥೆಯನ್ನು ನೋಡ್ತೀವಿ. ಆ ಬಳಿಕ ಆ ವೇಣುನಾದವನ್ನ ಅವನ ಕಾಡಿನಲ್ಲಿ ಕೆಲವೊಮ್ಮೆ ಹಗಲು ಹೊತ್ತಿನಲ್ಲಿ ವೇಣುನಾದ ಮಾಡ್ತಿದ್ದ, ಕೆಲವೊಮ್ಮೆ ರಾತ್ರಿ ಹೊತ್ತಿನಲ್ಲಿ, ಬೆಳದಿಂಗಳಿರುವಂತಹ ರಾತ್ರಿ ಹೊತ್ತಿನಲ್ಲಿ ಅವನು ವೇಣುನಾದವನ್ನ ಮಾಡ್ತಾ ಇದ್ದ ಅಂತ ಕಥೆ ನೋಡ್ತೀವಿ. ರಾಸಕ್ರೀಡೆ ಆದಂತಹ ಸಂದರ್ಭದಲ್ಲಿ ಕೃಷ್ಣನ ವಯಸ್ಸು ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಕೆಲವು ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿ ಆಲೋಚನೆ ಮಾಡ್ತಾರೆ. ಗೋಪಿಕಾ ಅವಸ್ಥಾಪಹರಣ ಆದಾಗ ಕೃಷ್ಣನಿಗೆ 7 ವರ್ಷ ವಯಸ್ಸು. ಅದೇ ವರ್ಷದ ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆಯಲ್ಲಿ ಇಂದ್ರನ ಯಜ್ಞವನ್ನ ಭಂಗ ಮಾಡಿದ್ದು ಮತ್ತು ಗೋವರ್ಧನ ಪರ್ವತವನ್ನು ಎತ್ತಿದ್ದು. ಮತ್ತು ಅದೇ ಮಾಸದ ಆಶ್ವಯುಜ ಮಾಸದಲ್ಲಿ, ಆಶ್ವಯುಜ ಶುದ್ಧ ಬಿದಿಗೆ ದಿವಸ ಆ ಗೋವರ್ಧನ ಪೂಜೆ ಇತ್ಯಾದಿಗಳು ಆವಾಗ ನಡೆದಿತ್ತು. ಮತ್ತು ಬಿದಿಗೆ ದಿವಸ ಭ್ರಾತೃದ್ವಿತೀಯ ಭೋಜನೋತ್ಸವ ಅಂತ. ಭ್ರಾತೃದ್ವಿತೀಯ ಅಂದ್ರೆ ಅಕ್ಕನ ತಲೆಗೆ ಇಂಥದೆಲ್ಲ ಬರ್ತದಲ್ಲ, ಅಂತಹ ಸಂದರ್ಭದಲ್ಲಿ ಭೋಜನೋತ್ಸವ ನಡೆದಿದ್ದು ಆವಾಗ. ತೆರಿಗೆಯಿಂದ ನವಮಿ ತನಕ ಅಂದ್ರೆ ತೃತೀಯದಿಂದ 3ನೇ ದಿವಸದಿಂದ ಹಿಡಿದು ನವಮಿ ದಿವಸದ ತನಕ 7 ದಿವಸ ಅವನು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ ಕಥೆ. ದಶಮಿ ದಿವಸದಲ್ಲಿ ಆ ಗೋಪಾಲಕರೆಲ್ಲರೂ ಕೂಡ ಕೃಷ್ಣ ಅಂದ್ರೆ ಯಾರು ಅಂತ ಬಹಳ ಆಶ್ಚರ್ಯಪಟ್ಟು, ನೀನು ಯಾರು ಅಂತ ಅವನನ್ನು ಕೇಳಿದ್ದು. ಅವನು ಒಂದು ಸಂದರ್ಭ ಬಂದಾಗ ಮುಂದೆ ನಾನೇ ಹೇಳ್ತೇನೆ, ಈಗ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ. ಆದ್ರೆ ನಂದ ಮಾತ್ರ ಇವನು ಕೃಷ್ಣನೇ ನನಗೆ ಇವನ ನಾಮಕರಣ ಸಂದರ್ಭದಲ್ಲಿ ಗರ್ಗ ಆಚಾರ್ಯರೇ ನನಗೆ ಇದನ್ನು ತಿಳಿಸಿದ್ದಾರೆ ಅಂತ ನಂದ ಹೇಳಿದ ಕಥೆ. ಆವಾಗ ಏಕಾದಶಿ ದಿವಸ ಗೋವಿಂದ ಪಟ್ಟಾಭಿಷೇಕ, ಅದೇ ತಿಂಗಳು ಏಕಾದಶಿ ದಿವಸ. ದ್ವಾದಶಿ ದಿವಸ ತಂದೆಯನ್ನ ಬಿಡ್ಕೊಂಡು ಬರ್ಲಿಕ್ಕಾಗಿ
ಕಾರ್ತಿಕ ಶುಕ್ಲ ಏಕಾದಶಿ ದಿವಸ ದ್ವಾದಶಿ ದಿವಸ ತಂದೆ ಉಪವಾಸ ಮಾಡಿ ಆ ಯಮುನಾ ನದಿಯಲ್ಲಿ ಇಳಿದು ವರುಣಲೋಕಕ್ಕೆ ಹೋಗಿ ಸಿಕ್ಕಿದ್ದಾಗ ಅವನನ್ನು ತರಲಿಕ್ಕೆ ಹೋಗಿತ್ತು. ಚತುರ್ದಶಿ ದಿವಸ ಬ್ರಹ್ಮ ಹೃದ ಅನ್ನುವಂಥ ಸ್ಥಳ ಕರ್ಕೊಂಡು ಹೋದ. ಅಲ್ಲಿ ಅವರನ್ನೆಲ್ಲ ಮುಳುಗಿಸಿ ಬ್ರಹ್ಮಲೋಕವನ್ನು ತೋರಿಸಿದ ಅಂತ ಕಥೆ ನಾವು ನೋಡಿದ್ವಿ. ಮುಂದೆ ಒಂದು ದಿವಸ ಅದೇ ಬ್ರಹ್ಮ ಹೃದಯದಲ್ಲಿ ಅಕ್ರೂರ ಮೊದಲಾದಂಥವರು ಕೂಡ ಅಕ್ರೂರ ಅಲ್ಲೇ ಇಳಿದು ಬ್ರಹ್ಮಲೋಕವನ್ನು ನೋಡುವನಿದ್ದ. ಹಾಗೆ ಯಾವ ಬ್ರಹ್ಮ ಹೃದಯದಲ್ಲಿ ಮುಂದೆ ಅಕ್ರೂರ ಭಗವಂತನ ದರ್ಶನ ಮಾಡುವವನಿದ್ನೋ, ಬ್ರಹ್ಮಲೋಕ ನೋಡುವವನಿದ್ನೋ, ಅದೇ ಬ್ರಹ್ಮ ಹೃದಯ ಅನ್ನೋ ಪ್ರದೇಶದಲ್ಲೇ ಈ ಗೋಪಾಲ ಬಾಲಕರನ್ನೆಲ್ಲರನ್ನು ಕೂಡ ಮುಳುಗಿಸಿ ಅವರಿಗೆ ಬ್ರಹ್ಮ ಹೃದಯವನ್ನು ತೋರಿಸಿದ ಅನ್ನೋ ಕಥೆ ಅದು ಚತುರ್ದಶಿ ದಿವಸ. 8ನೇ ವರ್ಷದ ಆಶ್ವಯುಜ ಮಾಸದ ಹುಣ್ಣಿಮೆಯ ದಿವಸ ರಾಸಕ್ರೀಡೆ ಅಂತ ಹೀಗೆ ವಿದ್ವಾಂಸರಾದವರು ಅದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ 8 ವರ್ಷದ ಸಂದರ್ಭದಲ್ಲಿ ಅವನಿಗೆ ಈ ರಾಸಕ್ರೀಡೆ. ಹಾಗಾಗಿ ಅವನು ಕೇವಲ 8 ವರ್ಷದವನಾಗಿದ್ದಾದ್ರಿಂದ ಅವನಲ್ಲಿ ಯಾವುದೇ ಕಾಮ ಪ್ರೇಮ ಇತ್ಯಾದಿಗಳನ್ನು ನಾವು ಕಲ್ಪನೆ ಮಾಡಬೇಕಾಗಿಲ್ಲ ಅಂತ ನಾವು ಇದನ್ನು ನೋಡ್ತೀವಿ. ಹಾಗೆ ವಾದರಾಜರು ಕೂಡ ಲಕ್ಷ್ಮೀ ಶೋಭಾವನ ಪದದಲ್ಲಿ ಕೃಷ್ಣನ ನಿಷ್ಕಲ್ಮಶತ್ವವನ್ನು ವರ್ಣನೆ ಮಾಡಿದ್ದಾರೆ. ನಾವು ಅದನ್ನೆಲ್ಲ ನೋಡ್ತೀವಲ್ಲ. ಹೀಗೆ ಅವನು ವೇಣುನಾದವನ್ನು ಮಾಡಿದಾಗ ಅವರೆಲ್ಲರಿಗೂ ಕೂಡ ಆ ರಾತ್ರಿ ಹೊತ್ತು ಅವನ ಕಡೆ ಹೋಗಬೇಕು ಅಂತ ಅನಿಸ್ತು. ಅವರಲ್ಲಿ ಕಾತ್ಯಾಯನಿ ವ್ರತವನ್ನು ಎಷ್ಟೋ ಜನ ಮಾಡಿದ್ರು. ಕಾತ್ಯಾಯನಿ ವ್ರತವನ್ನು ಅವ್ರು ಹಿಂದೆ ಮಾಡುವಾಗ ಪರಸ್ಪರ ಕರಿತಿದ್ರಂತೆ. ಹೋಗೋಣ ಬಾ, ಪೂಜೆ ಹೊತ್ತಾಯ್ತು ಅಂತ ಪರಸ್ಪರ ಎದುರಿಸ್ತಿದ್ರು. ಈ ಹುಡುಗಿ ಹೋಗಿ ಆ ಹುಡುಗಿನ ಎದುರಿಸ್ತಿದ್ಲು, ಆ ಹುಡುಗಿ ಹೋಗಿ ಮತ್ತೊಬ್ಬ ಹುಡುಗಿನ ಎದುರಿಸ್ತಿದ್ಲು. ಹೀಗೆ ಎಲ್ಲರೂ ಕೂಡ ಪರಸ್ಪರರನ್ನು ಎಬ್ಬಿಸಿ ಅರುಣೋದಯ ಕಾಲಕ್ಕೆ ಯಮುನಾ ನದಿಗೆ ಹೋಗಿ ಸ್ನಾನ ಮಾಡ್ತಿದ್ರು. ಈ ವೇಣುನಾದದ ಮೂಲಕ ಕೃಷ್ಣ ಕರೆ ಕೊಟ್ಟನಲ್ಲ, ಆವಾಗ ಯಾರನ್ನು ಕರೀಲಿಲ್ಲ. ಅವ್ರವ್ರಿಗೆ ಹೋಗ್ಬೇಕು ಅನಿಸ್ತು, ಎಲ್ಲರೂ ಎದ್ದು ಹೋಗ್ಬಿಟ್ರು ಇದಕ್ಕಿದ್ದಂತೆ. ಕೃಷ್ಣ ತನ್ನನ್ನು ಒಬ್ಬರನ್ನೇ ಕರೀತಾ ಇದ್ದಾನೆ ಅಂತ ಪ್ರತಿಯೊಬ್ಬರು ಆಲೋಚನೆ ಮಾಡಿದ್ದು. ಪ್ರತಿಯೊಬ್ಬರು ಆಲೋಚನೆ ಮಾಡಿ ಅವರು ವೇಗವಾಗಿ ಹೋಗಿಬಿಟ್ರು. ಹಾಗವ್ರು ಓಡಿ ಹೋಗುವಾಗ ಯಾರ್ಯಾರ ಪರಿಸ್ಥಿತಿ ಏನೇನಾಯ್ತು ಅಂತ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. 29ನೇ ಅಧ್ಯಾಯದಲ್ಲಿ ಹಾಲು ಕಾಯಿಸ್ತಾ ಇದ್ಲು ಒಬ್ಬ ಕೂತಿದ್ಲು. ಇದ್ದಕ್ಕಿದ್ದಂತೆ ವೇಣುನಾದ ಕಿಟಕಿಯಿಂದ ತೂರಿ ಬಂತು. ಹಾಲು ಕಾಯಿಸ್ತಾ ಇದ್ದವಳಿಗೆ ಹಾಲು ಉಕ್ಕಿ ಹೋಗ್ತದೆ, ಸೀದು ಹೋಗ್ತದೆ ಅನ್ನೋ ಆಲೋಚನೆ ಇರಲಿಲ್ಲ, ಎದ್ದು ಓಡಿ ಹೋಗ್ಬಿಟ್ಲು. ಅನ್ನ ಮಾಡ್ತಿದ್ಲು ಮತ್ತೊಬ್ಳು. ಅದು ಅನ್ನ ಎಷ್ಟೊತ್ತಾಗಿದೆ, ಇನ್ನೂ ಎಷ್ಟೊತ್ತಾಗ್ಲಿಕ್ಕಿದೆ ಅದು ಅಂತ ಆಲೋಚನೆ ಇಲ್ಲ ಅವಳಿಗೆ. ಅವಳು ಕೂಡ ಎದ್ದು ಹೋದ್ಲು. ಮತ್ತೊಬ್ಳು ಇನ್ನೂ ವಿಚಿತ್ರವಾದ ಸಂಗತಿ ಏನಂದ್ರೆ, ಎಲ್ಲರನ್ನೂ ಕೂರಿಸಿ ಊಟಕ್ಕೆ ಹಾಕ್ತಿದ್ಲು. ಗಂಡ ಮೈದುನ ಮಕ್ಕಳು ಎಲ್ಲರನ್ನೂ ಕೂರಿಸಿ ಅವ್ರಿಗೆ ಅನ್ನ ಹಾಕಿದ್ಲು. ಇನ್ನೂ ಸಾರು ಹಾಕೋದು ಬಾಕಿ ಇತ್ತೇನೋ, ಇದಕ್ಕಿದ್ದಂಗೆ ಎದ್ದು ಹೋಗ್ಬಿಟ್ಲು. ಅವರೆಲ್ಲ ಜೋರಾಗಿ ಸಾರು ಸಾರು ಅಂತ ಕಿರ್ಚಾಡ್ತಿದ್ದಿರ್ಬೇಕು. ಇವಳು ಅವ್ರು ಯಾರೋ ಚಿಂತನೆ ಮಾಡಿಲ್ಲ, ಎದ್ದು ಹೋಗ್ಬಿಟ್ಲು. ಅಷ್ಟೇ ಅಲ್ಲ, ಆ ಕೈಯಲ್ಲಿ ಬಡಸೋ ಪಾತ್ರೆ ಹಿಡ್ಕೊಂಡಿದ್ದ, ಅದನ್ನ ಕುಕ್ಕಿ ಎದ್ದು ಹೋಗ್ಬಿಟ್ಲು. ಕುಂಬಳಕಾಯಿ ಕುಕ್ಕಿದಂತೆ ಕುಕ್ಕಿ ನೆಲದ ಮೇಲೆ ಅದನ್ನ ಕುಕ್ಕಿ ಹಾಕಿ ಎದ್ದು ಓಡಿ ಹೋಗ್ಬಿಟ್ಲು. ಇವ್ರು ಯಾರ್ದೋ ಆಲೋಚನೆ ಮಾಡಲಿಲ್ಲ. ದೊಡ್ಡ ಮಕ್ಕಳಾದ್ರೆ ಅವರು ಅರ್ಧ ಊಟ ಮಾಡಿಸಿದ್ರು ತಾವೇ ಎದ್ದು ಬೇಕಾದ್ರೆ ಉಳಿದನ್ನು ಬಡಿಸ್ಕೋತಾರೆ. ಚಿಕ್ಕ ಚಿಕ್ಕ ಮಕ್ಕಳು ಏನ್ ಮಾಡ್ಬೇಕು, ಹಾಲು ಕುಡಿಸ್ತಿದ್ದು ಮತ್ತೊಬ್ಬ ಯಾರೋ ಒಬ್ಬ ಚಿಕ್ಕ ಮಗುವಿಗೆ. ಆ ಚಿಕ್ಕ ಮಗುವಿಗೆ ಹಾಲು ಕುಡಿಸಿದ್ದದನ್ನ ಈ ಧ್ವನಿ ಕೇಳಿದಾಗ ಆ ಮಗುವನ್ನಲ್ಲೇ ಬಿಟ್ಟು ಎದ್ದು ಹೋಗ್ಬಿಟ್ಲು. ಇದು ಮತ್ತೊಬ್ಳ ಕಥೆ. ಮತ್ತೊಬ್ರು ಯಾರೋ ತಮ್ಮ ಮಾವಂದು ತಮ್ಮ ಅಪ್ಪಂದು ಹಿರಿಯರು ಯಾರೋ ಪಾದ ಶುಶ್ರೂಷೆ ಮಾಡ್ತಿದ್ರು. ಕೈಕಾಲು ಹೊತ್ತಿ ನೋವಾಗಿದ್ರು ಅಂತ ಶುಶ್ರೂಷೆ ಮಾಡ್ತಿದ್ರು. ಆ ಕೈ ಕಾಲು ಎಲ್ಲ ಅಲ್ಲೇ ಬಿಟ್ಟು ಎದ್ದು ಹೋಗ್ಬಿಟ್ರು. ಮತ್ತೆ ಕೆಲವು ಗೋಪಾಲ ಸ್ತ್ರೀಯರು, ಕೆಲವರು ಉಳಿದವ್ರಿಗೆಲ್ಲರಿಗೂ ಊಟ ಬಡಿಸಿದ್ರು. ಅವ್ರವ್ರ ಗಂಟಂದು ಆರಾಮವಾಗಿ ವಿಶ್ರಾಂತಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತಿದ್ರು. ಇವ್ರಿಗೇನೋ ಊಟ ಆಗ್ತಿತ್ತು, ಅರ್ಧ ಹೊಟ್ಟೆ ತುಂಬಿತ್ತು ಕೆಲವ್ರಿಗೆ. ಇನ್ನು ಈಗ ಊಟ ಮಾಡಿದ್ದವ್ರು ಕೆಲವರು, ಊಟ ಮುಗಿಸಿ ಕೈ ತೊಗೋಬೇಕು ಅಂತಿದ್ದವ್ರು ಇನ್ನು ಕೆಲವರು. ಆ ಎಲ್ಲ ಥರದವರು ನಡುವೆ ಹಾಗೆ ಎದ್ದು ಹೋಗ್ಬಿಟ್ರು, ಕೃಷ್ಣ ಕರೀತಿದ್ದಾನೆ ಅಂತೇಳಿ. ಇನ್ನು ಕೆಲವರು ಎಲ್ಲ ಕೆಲಸ ಮುಗಿಸಿ ಕೈ ಕಾಲುಗಳಿಗೆ ಲಾಕ್ಷಾರಸವನ್ನು ಹಚ್ಕೋತಿದ್ರು. ಲಾಕ್ಷಾರಸ ಅಂದ್ರೆ ಕೈ ತಲ ಮತ್ತು ಕಾಲು ತಲ ಕೆಂಪಾಗಬೇಕು ಅಂತ ಹಚ್ಕೋತಾರಲ್ಲ, ನರ್ತನದಲ್ಲಿ ಇರ್ತಾರೆ, ಲಾಕ್ಷಾರಸ ಅಂತ ಕರೀತಾರೆ, ಅಥವಾ ಅಂಗರಾಗ ಅಂತ ಕರೀತಾರೆ. ಅದನ್ನ ಅವ್ರು ಹಚ್ಕೋತಾ ಇದ್ರು. ಅರ್ಧಂಬರ್ಧ ಹಚ್ಕೊಂಡಿದ್ರು. ಅರ್ಧಂಬರ್ಧ ಹಚ್ಕೊಂಡಿದ್ರಲ್ಲೇ ಅವ್ರು ಅಲ್ಲೇ ಮರೆತು ಹೋಗಿಬಿಟ್ರು. ಗುಡಿಸಿ ಸಾರಿಸ್ತಿದ್ರು ಕೆಲವರು, ಮನೆಯನ್ನು ಗುಡಿಸಿ ಸಾರಿಸ್ತಿದ್ರು. ರಾತ್ರಿ ಹೊತ್ತು ಗುಡಿಸಿ ಸಾರಿಸ್ತಿದ್ರು ಕೆಲವರು. ಅದನ್ನೆಲ್ಲ ಕೆಲಸವನ್ನು ಬಿಟ್ರು. ಮತ್ತೊಬ್ಳು ಅವಳು ಕಾಡಿಗೆ ಹಚ್ಕೋತಿದ್ಲು. ಬಲಗಣ್ಣಿಗೆ ಹಚ್ಕೊಂಡಿದ್ಲು, ಎಡಗಣ್ಣಿಗೆ ಹಚ್ಕೋದನ್ನ ಬಿಟ್ಟು ಕಾಡಿಗೆನಲ್ಲೇ ಬಿಸಾಕಿ ಎದ್ದು ಹೋದ್ಲು. ಅರ್ಧ ಸೀರೆ ಉಟ್ಕೊಂಡಿದ್ಲು ಮತ್ತೊಬ್ಳು. ಹೀಗೆ ಅವ್ರಿಗೆ ಯಾರಿಗೂ ಕೂಡ ಇಹ ಪರ ಅನ್ನೋದು ಅರಿವಿಲ್ಲದೆ ಅಲ್ಲಿಂದ ಎದ್ದು ಹೋಗಿಬಿಟ್ರು. ಎಲ್ಲರಿಗೂ ಭ್ರಾಂತಿ ಆಯ್ತು. ತಂದೆ ತಡೆದ, ಸಹೋದರ ತಡೆದ, ಮೈದುನ ತಡೆದ, ಗಂಡನೇ ತಡೆದ, ಮಕ್ಕಳು ತಡೆದ್ರು. ಊಟ ಮುಗಿಸಿ ಎಲ್ಲಿ ಹೋಗ್ತಿದ್ರು, ನಮ್ಗೆಲ್ಲ ಊಟಕ್ಕೆ ಹಾಕು ಅಂತ ಅವ್ರು ಕೇಳಿದ್ರು. ಇವ್ರಿಗೆ ಬೇರೆ ಧ್ವನಿನೇ ಕೇಳ್ತಿರ್ಲಿಲ್ಲ. ಅವರೆಲ್ಲರೂ ಕೇಳ್ತಿದ್ದು ವೇಣುನಾದ ಧ್ವನಿ ಒಂದೇ. ಹೀಗೆ ಆ ಯೋಗೇಶ್ವರನಾದಂಥ ಕೃಷ್ಣ ಅವರ ಮನಸ್ಸನ್ನ ಅಪಹಾರ ಮಾಡಿಬಿಟ್ಟಿದ್ದ. ಅವನ ಆಟದ ಗೊಂಬೆಗಳಾಗಿಬಿಟ್ಟಿದ್ರು ಎಲ್ಲರೂ. ಇದು ಶಾಸ್ತ್ರದಲ್ಲೂ ಬರುವಂತ ಮಾತೇನೆಂದ್ರೆ, ಬ್ರಹ್ಮ ಮೊದಲಾದ ಎಲ್ಲಾ ದೇವತೆಗಳು, ಬ್ರಹ್ಮನಿಂದ ಇದ್ರು ಒಂದು ಕೀಟ ತನಕ
ನಾವೆಲ್ಲರೂ ಅವನು ಆಡಿಸುವ ಸೂತ್ರದ ಗೊಂಬೆಗಳು. ಅವನು ಹೇಗೆ ಆಡಿಸ್ತಾನೋ ಹಾಗೆ ಕೇಳ್ತೀವಿ. ಇಂಥ ಪಾತ್ರ ಮಾಡು ಅಂದ್ರೆ ಇಂಥ ಪಾತ್ರ ಮಾಡ್ತೀವಿ. ಇವತ್ತಿನ ದಿವಸ ಹುಟ್ಟೊಂದು ಹುಡ್ತೀವಿ, ಸಾಯೊಂದು ಸಾಯ್ತೇವೆ. ಹೀಗೆ ನಾವೆಲ್ಲರೂ ಅವನ ಆಟದ ಗೊಂಬೆಗಳು. ಹಾಗೆ ಇವರು ಕೂಡ ಅವನ ಆಟದ ಗೊಂಬೆಗಳಾಗಿಬಿಟ್ರು. ಕೆಲವರ ಪರಿಸ್ಥಿತಿ ಏನಾಯ್ತಂದ್ರೆ, ಆ ಗಂಡಂದ್ರು ಮನೆ ಚಿಲ್ಕ ಹಾಕಿಬಿಟ್ಟಿದ್ರು. ಅಕಸ್ಮಾತ್ ಕೆಲವರು ಹಾಕಿದ್ ಬರಬೇಕು. ಇನ್ನು ಕೆಲವರು ಪಕ್ಕದಲ್ಲಿದ್ದವರು ಹೆಣ್ಮಕ್ಳು ಓಡಿ ಹೋಗಿದ್ದು ನೋಡಿ ನಮ್ಮ ಹೆಣ್ಮಕ್ಳು ಓಡಿ ಹೋಗ್ತಾರಂತ ಮನೆಗೆ ಬಾಗಿಲು ಹಾಕಿದ್ದಿರ್ಬೇಕು. ಅಂಥವರೆಲ್ಲ ಮನೆಯಲ್ಲೇ ಕೂತಿದ್ರು, ಅಲ್ಲೇ ಧ್ಯಾನ ಮಗ್ನರಾಗ್ಬಿಟ್ರು. ಹಗಲು ಹೊತ್ತಿನಲ್ಲಿ ಯಾರು ಪೂಜೆ ಮಾಡ್ತಿರ್ತಾರೆ, ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಗ್ನರಾಗುವುದೆಲ್ಲ ಇದ್ದಿದ್ದೆ. ರಾತ್ರಿ ಹೊತ್ತಿನಲ್ಲಿ ಅವರು ಇದಕ್ಕೆ ಧ್ಯಾನ ಮಗ್ನರಾಗ್ಬಿಟ್ರು. ಸಮಾಧಿ ಅವಸ್ಥೆಗೆ ತಲುಪಿಬಿಟ್ರು ಆ ಎಲ್ಲ ಸ್ತ್ರೀಯರು. ಹೀಗೆ ಇಂಥ ಕೃಷ್ಣನ ಬಳಿ ಓಡಿ ಹೋದಂಥ ಸ್ತ್ರೀಯರಾಗಲಿ ಅಥವಾ ಮನೆಯಲ್ಲೇ ಕುಳಿತು ಅವನನ್ನು ಧ್ಯಾನ ಮಾಡಿದಂಥ ಸ್ತ್ರೀಯರಾಗಲಿ, ಇವರೆಲ್ಲರೂ ಕೂಡ ತಮ್ಮ ಎಲ್ಲ ವಿಧವಾದಂಥ ಅನಿಷ್ಟಗಳನ್ನು ಕಳ್ಕೊಂಡ್ರು. ಅನಿಷ್ಟಗಳನ್ನು ಕಳ್ಕೊಂಡು ಎಲ್ಲರೂ ಹುತಾತ್ಮರಾದರು, ಸದ್ಗತಿಯನ್ನು ಹೊಂದಲಿಕ್ಕೆ ಯೋಗ್ಯರಾದರು. ಭಗವಂತನ ದಿವ್ಯಾಲಿಂಗನವನ್ನು ಪಡ್ಕೊಂಡು ಅವರೆಲ್ಲರೂ ಕೂಡ ಕರ್ಮ ಬಂಧನವನ್ನು ಕಳೆದುಕೊಂಡ್ರು ಅಂತ ನಾವು ವರ್ಣನೆ ಮಾಡ್ತೀವಿ. ಆಗ ಪರೀಕ್ಷಿತ ಒಂದು ಪ್ರಶ್ನೆ ಕೇಳಿದ. ಆ ಪರೀಕ್ಷಿತ ಇನ್ನೂ ಒಂದು ಪ್ರಶ್ನೆ ಕೇಳ್ತಾನೆ ಮುಂದೆ. ಇಂಥ ತಪ್ಪನ್ನು ಕೃಷ್ಣ ಯಾಕೆ ಮಾಡಿದ? ಪರಸ್ತ್ರೀಯರನ್ನ ಸೆಳೆಯುವಂಥ ಕೆಲಸವನ್ನು ಯಾಕೆ ಮಾಡಿದ? ಯಾಕಂದ್ರೆ ಅಲ್ಲಿ ಬಂದು ಸಂಗತಿಯಿಂದ ಎರಡು ಅಂಶಗಳನ್ನು ತಿಳ್ಕೋಬೇಕು. ಒಂದು, ಅವನ ಸಲುವಾಗಿ ಅವನನ್ನೇ ಗಂಡಾಗಿ ಪಡ್ಕೊಳ್ಬೇಕು ಅಂತ ಕಾತ್ಯಾಯನ ವ್ರತವನ್ನು ಮಾಡಿದ ಸ್ತ್ರೀಯರು ಅಂತ ಹೋದರು. ಅದು ನೀವ್ಯಾಕೆ ಹೋದ್ರಿ ಅಂತ ಅವ್ರನ್ನ ಯಾರು ಕೇಳಲಿಕ್ಕಿಲ್ಲ. ಯಾಕಂದ್ರೆ ಮದುವೆ ಮಾಡಿಕೊಡ್ತೀನಿ ಆಮೇಲೆ ಹೋಗು ಅಂತ ಅನ್ಬೋದಷ್ಟೇ ಅವರ ಗಂಡಂದ್ರು ಅವ್ರ ಅಣ್ಣಂದ್ರು. ಅದೆಲ್ಲಕ್ಕಿಂತ ಇನ್ನು ವಿಚಿತ್ರ ಸಂಗತಿ ಏನಂದ್ರೆ, ಬೇರೆಯವರನ್ನ ಮದುವೆ ಆಗಿದ್ರಲ್ಲ ಕೆಲವರು ಗೋಪಸ್ತ್ರೀಯರು, ಬೇರೆ ಗೋಪಾಲಕರಿಗೆ ಅವ್ರು ಮದುವೆ ಆಗಿ ಹೋಗಿದ್ರು, ಈಗಾಗಲೇ ಮದುವೆ ಆಗಿದ್ರು, ಮಕ್ಕಳಿದ್ರು. ಅಂಥವರೆಲ್ಲರೂ ಕೂಡ ವೇಣುನಾದಕ್ಕೆ ಆಕರ್ಷಿತರಾಗಿ ಕೃಷ್ಣನ ಬಳಿಗೆ ಹೊರಟು ಹೋದ್ರು ಅಂತ ಕಥೆ ಇದೆ. ಪರಸ್ತ್ರೀಯನ್ನು ಕೃಷ್ಣ ಆಕರ್ಷಣೆ ಮಾಡಿದ್ನಲ್ಲ, ಇದು ಯಾಕೆ ಅಂತ ಕೃಷ್ಣ ಮುಂದೊಮ್ಮೆ ಮಾಡ್ತಾನೆ ಪರೀಕ್ಷಿತ. ಅದಕ್ಕೂ ಕೂಡ ಶುಕಾಚಾರ್ಯರಲ್ಲಿ ಉತ್ತರ ಹೇಳ್ತಾನೆ. ಈಗ ಅವನೇನು ಪ್ರಶ್ನೆ ಮಾಡ್ತಾನಂದ್ರೆ, ಅವರಿಗೆಲ್ಲರಿಗೂ ಕರ್ಮಬಂಧನ ಬಿಡುಗಡೆ ಆಯಿತು ಅಂತಂದ್ರಲ್ಲ, ಅದೇ ಕರ್ಮಬಂಧನ ಅವರಿಗೆ ಬಿಡುಗಡೆ ಆಗಕ್ಕೆ ಸಾಧ್ಯ? ಅವರು ಅವನನ್ನು ಏನಂತ ಧ್ಯಾನ ಮಾಡಿದ್ರು? ಒಬ್ಬ ಸುಂದರ ಪುರುಷ, ನಮಗೆ ಬೇಕಾದಂಥ ಒಬ್ಬ ಆತ್ಮೀಯ ಬಂಧು, ಈಗ ಅವನನ್ನು ಧ್ಯಾನ ಮಾಡಿದ್ರು. ಕೃಷ್ಣ ಪರಬ್ರಹ್ಮ ಅನ್ನುವಂಥ ಭಾವನೆ ಅವ್ರಿಗೇನು ಇರಲಿಲ್ಲ. ಹೀಗಿಲ್ಲದೆ ಇದ್ದಾಗ ಅವನನ್ನು ಧ್ಯಾನ ಮಾಡಿದಂಥವರಿಗೆ ಕರ್ಮಬಂಧನ ಕಳಿಸುವಂಥದ್ದು ಹೇಗೆ, ಮೋಕ್ಷ ಸಿಗುವಂಥದ್ದು ಹೇಗೆ ಅಂತ ಅವರು ಪ್ರಶ್ನೆ ಮಾಡಿದ, ಪರೀಕ್ಷಿತ ಪ್ರಶ್ನೆ ಮಾಡಿದ. ಆದರೆ ಶುಕಾಚಾರ್ಯ ಉತ್ತರ ಕೊಟ್ಟರಲ್ಲ, ಉತ್ತರ ಮತ್ತೆ ಭ್ರಾಮಕವಾಗಿದೆ. ಪ್ರಶ್ನೆ ಕೇಳಿದಾನೆ, ಪ್ರಶ್ನೆ ಬಹಳ ಮಹತ್ವದ್ದು. ಆ ಪ್ರಶ್ನೆ ಎಷ್ಟು ಮಹತ್ವದ್ದು, ಕೊಟ್ಟ ಉತ್ತರ ಮಾತ್ರ ಸ್ವಲ್ಪ ದಾರಿ ತಪ್ಪಿಸುವಂತಿದೆ. ಅದನ್ನು ಬಹಳಷ್ಟು ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ಬೇರೆ ಶಾಸ್ತ್ರಗಳೆಲ್ಲ ಅದ್ರ ಜೊತೆ ಹೊಂದಿಸ್ಕೊಂಡು ಆ ಉತ್ತರವನ್ನು ನಾವು ತಿಳ್ಕೋಬೇಕಾಗ್ತದೆ. ಯಾಕೆಂದ್ರೆ ಅಲ್ಲೇನು ಉತ್ತರ ಇದೆ ಅಂದ್ರೆ, ಹಿಂದೆ ನಾವು ಇದನ್ನು ಹೇಳಿದ್ದೆ, ಭಗವಂತನನ್ನು ತಲುಪಬೇಕಾದ್ರೆ ಕೇವಲ ಪ್ರೇಮವೇ ಭಕ್ತಿಯೇ ಇರಬೇಕು ಅಂತಿಲ್ಲ. ಕೇವಲ ಭಕ್ತಿ ಅಂದರೆ ಭಗವಂತನ ಆರಾಧನೆ ಮಾಡಬೇಕು ಅಂತಿಲ್ಲ. ನೀವು ಪ್ರಬಲವಾದಂತಹ ದ್ವೇಷವನ್ನು ಮಾಡಿದ್ರು ಕೂಡ ಭಗವಂತ ನಿಮಗೆ ಒಲಿತಾನೆ, ಪ್ರಬಲವಾದ ಕೋಪವನ್ನು ಮಾಡಿದ್ರು ಕೂಡ ಭಗವಂತ ಒಲಿತಾನೆ. ಶಿಶುಪಾಲ ಭಗವಂತನ ಬಗ್ಗೆ ಅಗಾಧವಾದ ದ್ವೇಷವನ್ನು ಮಾಡಿದ್ದ, ಹಗಲಿರಲು ಕೃಷ್ಣನ ಬಗ್ಗೆ ಕುದಿತಾ ಇದ್ದ, ಅಂಥವನಿಗೆ ಮೋಕ್ಷ ಸಿಕ್ತು. ಹೀಗೆ ದ್ವೇಷ ಮಾಡಿದಂತಹ ಕೋಪ ಮಾಡಿದಂತಹ ಶಿಶುಪಾಲನಿಗೆ ಮೋಕ್ಷ ಸಿಗುವಾಗ, ಕೃಷ್ಣನನ್ನು ಜಾರ ಅಂತಾಗಲಿ ಚೋರ ಅಂತಾಗಲಿ ಸುಕುಮಾರ ಅಂತಾಗಲಿ ಧ್ಯಾನ ಮಾಡಿದಂತಹ ಗೋಪಸ್ತ್ರೀಯರಿಗೆ ಮೋಕ್ಷ ಸಿಗುವುದೇನು ಆಶ್ಚರ್ಯ ಇದೆ ಅಂತ ಅವರು ಶುಕಾಚಾರ್ಯರು ಉತ್ತರ ಕೊಟ್ಟಬಿಟ್ರು. ಕಾಮಂ ಕ್ರೋಧಂ ಭಯಂ ಸ್ನೇಹಂ ಐಕ್ಯಂ ಸೌಹೃದಮೇವಚ ಮುಖ್ಯಂ ಹರವು ವಿಧದತೋ ಯಾಂತಿ ತನ್ಮಯತಾಂ ಹಿತೇ. ಕಾಮವನ್ನು ಮಾಡುವವರು, ಕ್ರೋಧವನ್ನು ಮಾಡುವವರು, ಭಯವನ್ನು ಮಾಡುವವರು, ಸ್ನೇಹವನ್ನು ಮಾಡುವವರು, ವಿಷಯದಲ್ಲಿ ಏನನ್ನಾದ್ರೂ ಮಾಡಿ ನೀವು ಕೃಷ್ಣಮಯರಾಗಿ ಬಿಡ್ತೀರಿ ಅಂತ ಶುಕ ವರ್ಣನೆ ಮಾಡಿದರು. ಆದರೆ ಅಲ್ಲಿ ಅರ್ಥ ಏನ್ ಮಾಡ್ಕೋಬೇಕು, ನಿಜವಾದ ಉತ್ತರ ಅದಲ್ಲ. ಉತ್ತರವನ್ನು ಮುಚ್ಚಿಟ್ಕೊಟ್ರು. ಸತ್ಯ ಇರೋದೇ ಹಾಗೆ. ಅದು ಹರಿವಂಶದಲ್ಲಿರಲಿ, ಅದು ಭಾಗವತದಲ್ಲಿರಲಿ, ಮಹಾಭಾರತದಲ್ಲಿರಲಿ, ಅದು ಎಲ್ಲೇ ಇರಲಿ, ಸತ್ಯ ಯಾವತ್ತೂ ಮುಸುಕಿರ್ತದೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ ಈಶಾವಾಸ್ಯೋಪನಿಷತ್ ಹೇಳ್ತದೆ. ಸತ್ಯ ಹೇಗಿರ್ತದೆ ಅಂದ್ರೆ ಬಂಗಾರದ ಪಾತ್ರೆಯಿಂದ ಮುಚ್ಚಿ ಹೋಗಿರ್ತದೆ. ನಿಮ್ಮ ಗಮನ ಬಂಗಾರದ ಪಾತ್ರೆ ಕಡೆ ಹೋಗಿ ಮರಳಾಗಬೇಕು. ಸತ್ಯ ಏನೋ ನೀವು ತಿಳಿಬಾರ್ದು. ಬಹಳಷ್ಟು ತವಕ ಇದ್ರೆ, ಬಹಳಷ್ಟು ಯೋಗ್ಯತೆ ಇದ್ರಷ್ಟೇ ನಿಮ್ಗೆ ಸತ್ಯ ತಿಳಿಬೇಕು. ಹೀಗೆ ಸತ್ಯ ಇರುವುದೇ ಹಾಗೆ ಯಾವತ್ತು. ಸೂರ್ಯ ಚಂದ್ರರು ಯಾವತ್ತೂ ಕೂಡ ಉದಯಿಸಲಿಕ್ಕೆ, ಅಸಂಗತರಾಗಲಿಕ್ಕೆ, ಅವ್ರು ಬೆಳೆದುಕೊಳ್ಳಿಕ್ಕೆ ಎಷ್ಟೊಂದು ವಿಘ್ನ. ಯಾವತ್ತೂ ಕೂಡ ಮೋಡಗಳು, ಮಳೆ ಇತ್ಯಾದಿಗಳು ವಿಘ್ನ ಆಗುತ್ತೆ. ಸರಿಯಾಗಿ ನೋಡ್ತೀನಿ ಅಂದ್ರೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಅಥವಾ ಯಾವಾಗೋ ಒಂದ್ಸರಿ ಕಾಣಿಸ್ತಾರೆ, ನಾವು ನೋಡ್ಬೇಕು ಅನ್ಸೋದಾಗ ಸರಿಯಾಗಿ ಕಾಣಿಸೋದಿಲ್ಲ. ಯಾಕೆಂದ್ರೆ ಸತ್ಯ ಇರೋದೇ ಹಾಗೆ. ಸೂರ್ಯನೂ ಸತ್ಯ, ಚಂದ್ರನೂ ಸತ್ಯ, ಅಥವಾ ಪರಮಾತ್ಮನೂ ಸತ್ಯ. ಇವೆಲ್ಲವೂ ಕೂಡ ಮುಚ್ಚಿರೋದೇ ಅದ್ರ ಸ್ವಭಾವ. ಹೇಳೋರು ಹಾಗೆ ಹೇಳ್ತಾರೆ, ಅದಿರೋದು ಹಾಗೆ. ಅದಕ್ಕಾಗಿ
ಬಹಳಷ್ಟು ಆಸಕ್ತಿ, ಬಹಳಷ್ಟು ತವಕ, ಗುರುಪದೇಶ ಇತ್ಯಾದಿ ಇದ್ದಾಗ ಮಾತ್ರ ಸತ್ಯ ಅನ್ನೋದು ಏನು ಹೊರಗೆ ಬರ್ತದೆ ಅಂತ ಶಾಸ್ತ್ರ ಹೇಳುವ ಮಾತು. ಹಾಗಾಗಿ ಇಲ್ಲಿ ಬಂದಂತ ಶುಕಾಚಾರ್ಯ ಮಾತನ್ನ ಸರಿಯಾಗಿ ವಿಮರ್ಶೆ ಮಾಡಿ ತಿಳ್ಕೋಬೇಕು. ಕೃಷ್ಣ ಭಗವಂತ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲಲ್ಲ ಅಂತ ಕೇಳ್ತಾನೆ ಅವನು, ಯಾರು ಪರೀಕ್ಷಿತ. ಇದೇ ಮುಂದೆ ಭಾಗವತನ ಮುಂದೆ ಓದಿದ್ರೆ, ಅದೇ ಹರಿವಂಶವನ್ನು ಮುಂದೆ ಓದಿದ್ರೆ, ರುಕ್ಮಿಣೀ ಶಿವಜೀವನ ಓದಿದ್ರೆ ಏನ್ ಗೊತ್ತಾಗ್ತದೆ ಅಂದ್ರೆ ಆ ಎಲ್ಲ ಗೋಪ ಸ್ತ್ರೀಯರಿಗೂ ಕೂಡ ಕೃಷ್ಣ ಅಂತ ಗೊತ್ತಿತ್ತು ಅಂತಿದೆ. ಇದೇ ಮುಂದೆ ಮಾತು ಬರ್ತದೆ. ಇನ್ನು ಇದೇ 29ನೇ ಅಧ್ಯಾಯ 30ನೇ ಅಧ್ಯಾಯದಲ್ಲಿ ನೀನು ಬ್ರಹ್ಮಾದಿ ದೇವತೆಗಳಿಗೂ ಪಾಲಕನಾದವನು, ಲಕ್ಷ್ಮೀದೇವಿಗೂ ರಮಣನಾದವನು ಅಂತ ಇದೇ ಗೋಪ ಸ್ತ್ರೀಯರು ಅವನನ್ನು ವರ್ಣನೆ ಮಾಡ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಅನ್ನೋದು ಸುಮ್ಮನೆ, ಗೊತ್ತಿರಲಿಲ್ಲ ಅಂತ ನಾವು ಅನ್ನಬೇಕಷ್ಟೇ. ಅವ್ರ್ಯಾರು ಮೂರ್ಖರಾದಂತ ಗೋಪಾಲ ಸ್ತ್ರೀಯರಾಗಿರ್ಲಿಲ್ಲ. ಇದೇ ಮೊದಲನೇ ಬಾರಿ ಕೃಷ್ಣನನ್ನ ನೋಡಿ ಭಕ್ತಿ ಅಂದ್ರೇನು, ಜ್ಞಾನ ಅಂದ್ರೇನು, ವೈರಾಗ್ಯ ಅಂದ್ರೇನು ಅಂತ ಈಗ ಪರಿಚಯ ಮಾಡ್ಕೊಳ್ಳಿ ಹೊರಟವ್ರಲ್ಲ ಅವರು. ಮತ್ತೊಮ್ಮೆ ಅವ್ರನ್ನ ಮನನ ಮಾಡ್ಕೋಬೇಕು. ಹಿಂದೊಮ್ಮೆ ಹೇಳಿದ್ದೆ, ಅವರೆಲ್ಲ ಅಪ್ಸರ ಸ್ತ್ರೀಯರು. ಅಪ್ಸರ ಸ್ತ್ರೀಯರು ಅಂದ್ರೆ ಬ್ರಹ್ಮವಾದಿನಿಯರು, ಶಾಸ್ತ್ರಾರ್ಥ ವಿಚಾರವನ್ನು ಮಾಡಬಲ್ಲವರು. ಇಂಥ ಹರಿವಂಶ ಹೇಳೋದ್ರೆ ಅವರು ವರ್ಷಗಟ್ಟಲೆ ಹರಿವಂಶ ಹೇಳ್ತಾ ಇರ್ಬೇಕಾದ್ರೆ ಪ್ರವಚನ ಮಾಡ್ತಾರೆ. ಅಂಥ ಜ್ಞಾನಿಗಳವರು. ಅವರಿಗೆ ಭಗವಂತನ ಸ್ವರೂಪ ಗೊತ್ತಿಲ್ಲ ಅಂತ ಏನರ್ಥ? ಎಲ್ಲ ಗೊತ್ತಿತ್ತು ಅವರಿಗೆ. ಗೊತ್ತಿದ್ರಿಂದಾಗ ಅವರಿಗೆ ಕರ್ಮಬಂಧನ ಅವರು ಕಳಿಸ್ಕೊಳ್ತಾ ಹೊರತು ಅಜ್ಞಾನಿಗಳಾದವರಿಗೆ ಯಾವತ್ತೂ ಕೂಡ ಕರ್ಮಬಂಧನ ಅಂತ ಕಳಿಸ್ಕೊಳ್ಳೋದಿಲ್ಲ. ಮೂಢ ಭಕ್ತಿಯನ್ನು ಮಾಡಿದ್ರೆ, ತಿಳುವಳಿಕೆ ಇಲ್ಲದ ಭಕ್ತಿಯನ್ನು ಮಾಡಿದವರಿಗೆ ಭಗವಂತ ನಿಲುಕುವುದೂ ಇಲ್ಲ, ಸಿಗುವುದೂ ಇಲ್ಲ. ಜ್ಞಾನಿಗಳಾದವರಿಗೆ ಎಲ್ಲೆಲ್ಲಿ ಯಾವುದೇ ಉದಾಹರಣೆ ನಾವು ನೋಡಿದ್ರು ಜ್ಞಾನಿಗಳಾದವರಿಗೆ, ಭಕ್ತರಾದವರಿಗೆ ಮಾತ್ರ ನಾವು ಸಿಗ್ತಾರಷ್ಟೇ. ಅವ್ರು ಹಿಂದೇನು ಜ್ಞಾನ ಪಡ್ಕೊಂಡಿರ್ತಾರೆ, ಹಿಂದೇನು ಸಾಧನೆ ಮಾಡಿರ್ತಾರೆ ಅನ್ನೋದು ನಮ್ಗೆ ಈಗ ಗೊತ್ತಾಗೋದಿಲ್ಲ ಅಷ್ಟೇ. ಅಮಾಯಕರಾದಂಥ ಗೋಪಸ್ತ್ರೀಯರು ಅಂತೀವಿ, ಅಮಾಯಕರಾದಂಥ ಗೋಪವಾಲಕರು ಅಂತೀವಿ. ಎಲ್ಲರೂ ಕೂಡ ಹಿಂದೆ ಸಾಧನೆ ಮಾಡಿದವರೇ ಅಂತ ಹೀಗೆ ನಾವು ಆ ಮಾತುಗಳಿಗೆ ಅರ್ಥವನ್ನು ತಿಳ್ಕೋಬೇಕು. ಯಾಕೆಂದ್ರೆ ಮುಂದೆ ಇದೇ ಭಾಗವತದಲ್ಲಿ ಅದರ ವರ್ಣನೆ ಬರುವುದಿದೆ. ಕೃಷ್ಣ ಕೇಳಿದಂತ ಅವರೆಲ್ಲರೂ ಬಂದ ಕೂಡಲೇ ಹೀಗೆ ಹೇಳಿದ ಕೂಡಲೇ ಅವರೆಲ್ಲ ಬಂದಾಗ ಅವನು ಕೇಳಿದಂತೆ, ಸಕಲವನ್ನು ಪರಿತ್ಯಾಗ ಮಾಡಿದಂತ ಓಡೋಡಿ ಬಂದಿದ್ರಲ್ಲ ಅವರನ್ನು ವಿನೋದವಾಗಿ ಕೇಳಿದ ಅವನು. ಮಹಾಭಾಗ್ಯಶಾಲಿನಿಯರಾದಂತಹ ಗೋಪಸ್ತ್ರೀಯರೇ, ಇಲ್ಯಾಕೆ ಬಂದಿದ್ದೀರಿ ನೀವು, ನಿಮ್ಗೇನು ಕೆಲಸ ಅಂತ ಕೇಳಿದ ಅವ್ರನ್ನ. ನಿಮ್ಮ ಮನೆಯಲ್ಲಿ ಎಲ್ಲರೂ ಕುಶಲಿಗಳಾಗಿದ್ದಾರ? ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಸಂತೋಷದಿಂದ ಇದ್ದಾರೋ ಹೇಗೆ? ಬಹಳ ಸುಂದರವಾದಂಥ ರಾತ್ರಿ ಇದು, ಬೆಳದಿಂಗಳೆಲ್ಲ ಇದೆ ಹೌದು, ಅದು ಬಹಳ ಭಯಂಕರವಾದ ರಾತ್ರಿನೂ ಹೌದು. ಇದು ಕಾಡಿಗೆ ಯಾಕೆ ಬಂದ್ರಿ ನೀವು? ಹೆಣ್ಮಕ್ಳಾದಂಥ ನೀವು ಕಾಡಿಗೆ ಬರೋಸ್ತೀರಿ, ಎಲ್ಲ ಹೊರಟು ಹೋಗಿ ಎಲ್ಲರೂ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಭರ್ತು ಶುಶ್ರೂಷಣಂ ಸ್ತ್ರೀಣಾಂ ಪರೋಧರ್ಮೋ ಹಿ ಅಮಾಯಜ ತದ್ಬಂಧೂನಾಂಶ ಕಲ್ಯಾಣ್ಯ ಪ್ರಜಾನಾಂಶ ಅನುಪೋಷಣಂ. ಹೆಣ್ಮಕ್ಳ ಕರ್ತವ್ಯ ಏನು? ಕುಟುಂಬವನ್ನು ಪೋಷಣೆ ಮಾಡುವುದು. ನಿಮ್ಮ ಗಂಡಂದ್ರನ್ನ ನಿಮ್ಮ ಮಕ್ಕಳನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀರಲ್ಲ, ಅದು ನಿಮ್ಮ ಮುಖ್ಯ ಕರ್ತವ್ಯ. ಅಲ್ಲಿ ಹೋಗಿ ಪರಲೋಕವನ್ನು ಬಯಸುವಂತ ಸಾಧ್ವೀಮಣಿ ದುಶ್ಶೀಲೋ ದುರ್ಭಗೋ ವೃದ್ಧ ಜಡೋ ರೋಗಿ ಅಧನೋಪಿವ ಪತಿ ಸ್ತ್ರೀಭಿರ್ನಹಾತವ್ಯ ಲೋಕೇಪ್ಸುಭಿ ಅಪಾತಕಿ. ಗಂಡ ಅವನು ದುಶ್ಶೀಲನೇ ಆಗಿರ್ಲಿ, ಅಥವಾ ಅಂದ್ರೆ ನಿರ್ಭಾಗ್ಯನೇ ಆಗಿರ್ಲಿ, ಮುದುಕನಾಗಿರ್ಲಿ, ಜಡ ಆಗಿರ್ಲಿ, ದರಿದ್ರ ಆಗಿರ್ಲಿ, ರೋಗಿ ಆಗಿರ್ಲಿ, ಅವನು ತಿರಸ್ಕಾರ ಮಾಡಬಾರ್ದು. ಮಹಾಪಾತಕಿ ಆಗಿದ್ರೆ, ಪಂಚಮಹಾಪಾತಕಗಳನ್ನ ಯಾವ್ದನ್ನಾರು ಮಾಡಿದ್ರೆ ಅವನು ಪರಿತ್ಯಾಗ ಮಾಡ್ಬೋದು. ಅದು ಹೊರತು ಅವನನ್ನು ಬೇರೆ ಕಾರಣಕ್ಕಾಗಿ ಪರಿತ್ಯಾಗ ಮಾಡಬಾರ್ದು. ನೀವು ಹೊರಟು ಹೋಗ್ರಿ, ನಿಮ್ಮಂತ ಕುಲಸ್ತ್ರೀಯರು ಇಲ್ಲಿ ಬರೋದು ಈಗ ಸರಿಯಲ್ಲ ಅಂತ ಅವರೆಲ್ಲರಿಗೂ ಅವನು ಹೀಗೆ ಹೇಳಿದ. ಆದ್ರೆ ಅವರಿಗೆ ಅವನ ಮಾತು ರುಚಿಸಲಿಲ್ಲ. ನೀವು ಇಲ್ಲಿಂದ ಹೊರಟೋಗಿ ಅಂದ್ಕೊಳ್ಳಿ ಅವರಿಗೆ ತೀವ್ರವಾದ ಅಸಮಾಧಾನ ಆಯ್ತು. ಅಸಮಾಧಾನ ಆದಾಗ ಅವನೇನು ಹೇಳಿದ ಅಂದ್ರೆ, ಇಂಥ ನಿಷ್ಠರವಾದಂಥ ಮಾತನಾಡ್ತಿದೆಯಲ್ಲ, ನಾನು ನಿಮಗೆ ಬೇಕಾದ್ದೆಲ್ಲವನ್ನು ಕೊಡ್ತೇನೆ ಅಂತ ಬೇಕಾದಷ್ಟು ಬಾರಿ ಪ್ರತಿಜ್ಞೆ ಮಾಡಿದ್ದಿ, ಆ ಪ್ರತಿಜ್ಞೆಯನ್ನೆಲ್ಲ ಮುರಿದು ಇಂಥ ನಿಷ್ಠರವಾದಂತಹ ಮಾತನ್ನು ಇವತ್ತು ಆಡ್ತಿದೆಯಲ್ಲ, ಇದು ನಿಮಗೆ ಯೋಗ್ಯವೇ? ಆದಿಪುರುಷನಾದಂತಹ ನಾರಾಯಣ ಮೋಕ್ಷಾಪೇಕ್ಷಿಯಾದಂತಹ ಪುರುಷರನ್ನು ಹೇಗೆ ಪರಿತ್ಯಾಗ ಮಾಡೋದಿಲ್ವೋ ಹಾಗೆ ನೀನು ಕೂಡ ನಮ್ಮನ್ನ ಪರಿತ್ಯಾಗ ಮಾಡಬೇಡ ಅಂದ್ರೆ ಅವರು. ಅದು ಅವರ ಉದಾಹರಣೆ ಕೊಟ್ಟಿದ್ರಿಂದ ಅವ್ರಿಗೆ ಅದು ಗೊತ್ತಿತ್ತು ಅಂತ ಅರ್ಥ. ಇನ್ನು ಮುಂದೆ ಇನ್ನೂ ಕೆಲವಂತ ಮಾತುಗಳು ಬರೋದಿದೆ. ಹೌದು, ಪತಿ ಪುತ್ರರು ಜ್ಞಾತಿ ಬಾಂಧವರು ಇವರು ಸೇವೆ ಮಾಡಬೇಕು, ಸ್ತ್ರೀಯರಿಗೆ ಅದೇ ಧರ್ಮ ಅಂತ ಏನು ಹೇಳ್ತಿಯಲ್ಲ, ನಮಗೆಲ್ಲರಿಗೂ ಕೂಡ ನಿಜವಾದ ಪತಿ, ನಿಜವಾದ ಬಂಧು, ನಿಜವಾದ ಮಗ ಯಾರು? ಎಲ್ಲ ನೀನೇ. ಇದು ಅವ್ರಿಗೆ ಗೊತ್ತಿತ್ತು. ಪರಮಾತ್ಮ ಅಂತಂದು ಗೊತ್ತಿತ್ತು. ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ನೀನೇ ತಾಯಿ, ನೀನೇ ತಂದೆ, ನೀನೇ ಗಂಡ, ನೀನೇ ಮಗು. ಇದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿತ್ತು. ಆ ಗೋಪ ಸ್ತ್ರೀಯರಿಗೆ ಸಮಸ್ತವು ನೀನಂತ ಭಾವಿಸ್ಕೊಂಡು ಬಂದಿದ್ದೇವೆ, ಅದೇ ನಮ್ಮ ಧರ್ಮ. ಗಂಡನ ಸೇವೆ ಮಾಡ್ಬೇಕು ಅಂದ್ರೆ ನೀನೇ ಗಂಡ, ನೀನೇ ಮಗ, ನೀನೇ ಬಂಧು,
ಹೀಗಿರುವಾಗ ನಿನ್ನ ಸೇವೆ ಮಾಡಬೇಕು. ಇಲ್ಲೆಲ್ಲ ವರ್ಣನೆ ಬರೋದು ನೋಡಿದ್ರೆ ಅವರು ಕಾಮದಿಂದ ಪ್ರೇಮದಿಂದ ಅವನನ್ನು ಸಮೀಪಿಸಿದ್ರು ಅಂತ ವರ್ಣನೆ ಕೇಳ್ತೀವಿ. ಶೃಂಗಾರ ವಿರಹವನ್ನೆಲ್ಲ ವೇದವ್ಯಾಸರು ಪುಂಖಾನುಪುಂಖವಾಗಿ ವರ್ಣನೆ ಮಾಡಿದ್ದಾರೆ. ಆ ಒಳಗಿನ ಅರ್ಥವನ್ನು ಸರಿಯಾಗಿ ಗ್ರಹಿಸದೇ ಇದ್ರೆ ಆ ಗೋಪಸ್ತ್ರೀಯರೆಲ್ಲ ನಮಗೆ ಕಾಮ ಪ್ರೇಮದ ಗೊಂಬೆಗಳಾಗಿ ಕಾಣ್ತಾರೆ. ಅವರು ಕೃಷ್ಣನನ್ನ ಅವ್ರು ಬರೇ ಕಾಮ ಪ್ರೇಮದ ಗೊಂಬೆಗಳಾಗಿದ್ದೆ, ಕೃಷ್ಣನನ್ನ ಕಾಮಕ್ಕಾಗಿ ಪ್ರೇಮಕ್ಕಾಗಿ ಸಮೀಪಿಸ್ತಿದ್ರು. ನೀನು ನನ್ನ ಮಗ ಅಂತನೂ ಅಂದ್ರು, ನೀನೇ ನಾವು ಬಂಧು ಅಂದ್ರು, ಅನಿಮಿತ್ತ ಬಂಧು ಅಂದ್ರು. ಇವರೆಲ್ಲ ಉಳಿದವರೆಲ್ಲ ನಮಗೆ ನಿಮಿತ್ತದಿಂದ ಬಂಧುಗಳು. ನಿಮ್ಮ ಗಂಡ ಒಂದು ನಿಮಿತ್ತದಿಂದ ನಿಮ್ಮ ಗಂಡ, ಆ ನಿಮಿತ್ತ ಇವತ್ತು ಭಗ್ನ ಆದ್ರೆ ನಿಮ್ಗೆ ಒಂದು ಗಂಡ ಅಲ್ಲ. ನಿಮ್ಮ ಹೆಂಡತಿ ಒಂದು ನಿಮಿತ್ತದಿಂದ ನಿಮ್ಗೆ ಹೆಂಡತಿ. ಇವುದೆಲ್ಲ ಸಂಬಂಧಗಳು ಒಂದೊಂದು ನಿಮಿತ್ತವನ್ನು ಅವಲಂಬಿಸಿಕೊಂಡು ಇರುವಂಥದ್ದು. ಆ ನಿಮಿತ್ತ ಇವತ್ತು ಭಗ್ನ ಆದರೆ ಸಂಬಂಧವು ಭಗ್ನವೇ. ಆದರೆ ಭಗವಂತನ ಜೊತೆಗಿರುವಂಥ ನಮಗೆ ಸಂಬಂಧ ಏನಿದೆ ಅದು ಅನಿಮಿತ್ತವಾದಂತಹ ಬಾಂಧವ್ಯ. ಅದು ಯಾವತ್ತೂ ಕೂಡ ಭಗ್ನವೇ ಆಗದೆ ಇರುವಂಥದ್ದು. ಆ ಸಂಬಂಧಕ್ಕೆ ನಾವು ವಿಚ್ಛೇದನ ಕೊಡಲಾರೆವು. ನೀವು ಬೇಡ ಆದರೆ ನಿಮ್ಮ ಗಂಡನಿಗೆ ನೀವು ವಿಚ್ಛೇದನ ಕೊಡಬಹುದು, ನೀವು ಬೇಡ ಆದರೆ ನಿಮ್ಮ ಹೆಂಡತಿಗೆ ನೀವು ವಿಚ್ಛೇದನ ಕೊಡಬಹುದು. ನಿಮ್ಮ ಮಕ್ಕನೋ ನಿಮ್ಮ ಮಗನೋ ಗಂಡು ಮಗನೋ ಹೆಣ್ಮಗನೋ ಏನಾದರೂ ಪ್ರಬಲವಾದಂಥ ಪಾಠಕವನ್ನು ಮಾಡಿದ್ರೆ ಘಟಸ್ಫೋಟ ಕೊಡ್ಬೋದು. ನೀನು ನನಗೆ ಮಗ ಅಲ್ಲ ಅನ್ಬೋದು. ಘಟಸ್ಫೋಟ ಮಾಡಿಬಿಟ್ರೆ ನಾಳೆ ನೀವು ಅವನ ಸೂತಕ ಇತ್ಯಾದಿಗಳನ್ನು ಆಚರಣೆ ಮಾಡಬೇಕಾಗಿಲ್ಲ. ಹೀಗೆ ಜಗತ್ತಿನ ಎಲ್ಲ ಸಂಬಂಧಗಳನ್ನು ಕಡ್ಕೋಬಹುದು. ಭಗವಂತನ ಜೊತೆಗಿನ ಸಂಬಂಧವನ್ನು ಕಡ್ಕೊಳ್ಳೋದಿದೇನು? ಅದಕ್ಕೆ ಡೈವರ್ಸ್ ಕೊಡ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ವಿಚ್ಛೇದನ ಕೊಡ್ಲಿಕ್ಕೆ ಸಾಧ್ಯ ಇದೆಯೇನು? ಘಟಸ್ಫೋಟ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಮಣ್ಣು ತೂರೋದು ಅಂತಾರೆ ಕನ್ನಡದಲ್ಲಿ. ಯಾರ್ಯಾರು ಮುಂದೆ ನೀನು ನಮ್ಗೆ ಸಂಬಂಧ ಇಲ್ಲ ಅಂತ ಮಣ್ಣು ತೂರೋದು ಅಂತ. ನೀವು ಭಗವಂತನ ಮುಂದೆ ಹೋಗಿ ಮಣ್ಣು ತೂರ್ಲಿಕ್ಕೆ ಸಾಧ್ಯ ಇದೆಯೇನು? ನಾವು ಸಖ ಅಂತ ಆರಾಧನೆ ಮಾಡೋಣ, ಗಂಡ ಅಂತರ ಆರಾಧನೆ ಮಾಡಿ, ಅಥವಾ ಸ್ವಾಮಿ ನಾನು ದಾಸ ಅಂತ ಆರಾಧನೆ ಮಾಡಿ, ಏನೇ ಆದ್ರೂ ಆ ಯಾವುದಾದ್ರೂ ಸಂಬಂಧಗಳನ್ನ ವಿಚ್ಛೇದನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ನಮಗೆ ಭಗ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೇನೋ? ಏನೂ ಸಾಧ್ಯ ಇಲ್ಲದೆ ಇರುವಾಗ ಅವನು ಅನಿಮಿತ್ತ ಬಂದು. ಈ ತಿಳುವಳಿಕೆ ಅವ್ರಿಗೆ ಇದ್ದಿದ್ದರಿಂದ ಅವ್ರು ಯಾರು ಕೂಡ ಕೇವಲ ಪ್ರೇಮ ಕಾಮದ ಮೂರ್ತಿಗಳಾಗಿರಲಿಲ್ಲ, ಅವರೆಲ್ಲರೂ ಜ್ಞಾನದ ಮೂರ್ತಿಗಳಾಗಿದ್ರು. ಆ ಒಳಗಿನ ಅರ್ಥ ನಾವು ತಿಳ್ಕೊಳ್ಬೇಕಷ್ಟೇ. ಆತ್ಮಜ್ಞಾನಿಗಳಾದಂಥ ಮಹಾಪುರುಷರು ನಿನ್ನನ್ನ ಯಾವತ್ತೂ ಪೂಜೆ ಮಾಡ್ತಾರೆ, ಯಾಕೆಂದ್ರೆ ನೀನೇ ಅವರ ಆತ್ಮ. ಹೀಗೆ ನಿನ್ನನ್ನೇ ಆತ್ಮ ಅಂತ ನಾವು ತಿಳ್ಕೊಂಡು ಬಂದಿದ್ದೇವೆ. ನಮ್ಮ ಆಸೆಯ ಬಳ್ಳಿಯನ್ನು ಕತ್ತರಿಸಬೇಡ, ನಮ್ಮನ್ನು ನೀನು ಸ್ವೀಕಾರ ಮಾಡು ಅಂತ ಅವರೆಲ್ಲರೂ ಕೂಡ ಅವನನ್ನು ಬಹಳಷ್ಟು ಮನವೊಲಿಸಿದರು. ಯಾವ ಮಹಾಲಕ್ಷ್ಮಿಯ ಕಡೆಗಣ್ಣ ನೋಟಕ್ಕಾಗಿ ಉಳಿದೆಲ್ಲ ದೇವತೆಗಳು ತಪಸ್ಸು ಮಾಡ್ತಿರ್ತಾರೆ, ಲಕ್ಷ್ಮೀ ದೇವಿಯ ಕಟಾಕ್ಷ ನಮ್ಗೆ ಆಗಲಿ ಅಂತ ಹೇಳಿ. ಅಂಥ ಲಕ್ಷ್ಮೀ ದೇವಿಯ ಕಟಾಕ್ಷಕ್ಕೆ ನಿತ್ಯವೂ ಪಾತ್ರನಾದವನು ನೀನು. ಹೀಗೆ ಲಕ್ಷ್ಮೀ ದೇವಿಯ ರಮಣನಾದಂತಹ ನಿನ್ನ ಪಾದಧೂಳಿಗೆ ನಾವು ಕೂಡ ಇವತ್ತು ಶರಣಾಗತರಾಗಿದ್ದೇವೆ. ಹೀಗೆ ಶರಣಾಗತರಾಗಿದ್ದರಿಂದ ನಮ್ಮನ್ನು ನೀವು ಪರಿತ್ಯಾಗ ಮಾಡಬೇಡ್ರಿ. ಎಲ್ಲ ನಿನ್ನ ಈ ವೇಣುನಾದವನ್ನ ಕೇಳಿ, ನಿನ್ನ ರೂಪವನ್ನು ನೋಡಿ ಪಶುಪಕ್ಷಿಗಳು, ವೃಕ್ಷಗಳು, ಮೃಗಗಳು ಇವೆಲ್ಲವೂ ಕೂಡ ತನ್ಮಯಗಳಾಗಿವೆ. ಇವೇ ಹೀಗಿರುವಾಗ ಸ್ತ್ರೀಯರಾದಂಥ ನಮ್ಮ ಪರಿಸ್ಥಿತಿ ಹೇಗೆ, ಸಾಮಾನ್ಯ ಸ್ತ್ರೀಯರಾದಂಥ ನಮ್ಮ ಪರಿಸ್ಥಿತಿ ಹೇಗೆ ಅಂತ ಅವರು ತಮ್ಮ ಸಂಕಷ್ಟವನ್ನ ಅವರ ಮುಂದೆ ಹೀಗೆ ಪ್ರಾರಂಭ ಮಾಡಿಕೊಂಡ್ರು. ಹೀಗೆ ಅವರು ತಮ್ಮ ಸಂಕಟವನ್ನು ಅವನ ಮುಂದೆ ತೋರ್ಕೊಂಡ್ರು. ಕೆಲವರು ಕೃಷ್ಣನ ಬಗ್ಗೆ ಮಧುರವಾದಂಥ ಗೀತೆಗಳನ್ನು ಹಾಡ್ತಾ ಇದ್ರು, ಮತ್ತೆ ಕೆಲವರು ಅವನ ಕುರಿತಾದಂಥ ನೃತ್ಯಗಳನ್ನು ಮಾಡ್ತಾ ಇದ್ರು. ಹೀಗೆ ಅವನು ಅವರ ಜೊತೆ ಆ ರಾಸಲೀಲೆಯನ್ನು ಮಾಡಿದ ಅಂತ ನಾವು ಆ ಕಥೆಯಲ್ಲಿ ನೋಡ್ತೀವಿ. ತಾತ್ಪರ್ಯ ನಿರ್ಣಯಗಳು ಬಂದಂಥ ಒಂದು ಸಂಗತಿಯನ್ನು ನಾವು ನೋಡ್ಬೇಕು. ನಾವು ಈ ಭಗವಂತನ ಅಪೇಕ್ಷೆಗೆ ಬಂದಂಥವ್ರು ಸ್ತ್ರೀಯರು ಏನಿದ್ರಲ್ಲ, ಕೆಲವರನ್ನ ಅವನು ಮದುವೆ ಆಗಿದ್ದ, ಇನ್ನು ಕೆಲವರನ್ನು ಮದುವೆ ಆಗಿರಲಿಲ್ಲ, ಅವರು ಪರಸ್ತ್ರೀಯರಾಗಿದ್ರು. ಆ ಮದುವೆ ಆದಂಥ ಸ್ತ್ರೀಯರು ಏನಿದ್ರಲ್ಲ ಅವರಲ್ಲಿ ಅವನಿಗೆ 10 ಲಕ್ಷ ಜನ ಮಕ್ಕಳು ಹುಟ್ಟಿದ್ರು ಅಂತ ಕಥೆ ಇದೆ. ಮುಂದೊಮ್ಮೆ 16,100 ಜನರನ್ನು ಮದುವೆ ಆದಂತ ಕಥೆ ನೋಡ್ತೀವಲ್ಲ, 16,100 + 8 ಅಷ್ಟಮಹಿಷಿಯರು, ಅವ್ರನ್ನ ಮದುವೆ ಆದಂತ ಕಥೆಯನ್ನು ನೋಡ್ತೀವಲ್ಲ, ಆ ಮಹಿಳೆ ಅವರನ್ನ ಅವನು ಮದುವೆ ಆಗಿದ್ದು ಅದು ಬೇರೆ, ಅದು ಕಂಸನನ್ನು ಕೊಂದ ಬಳಿಕ ಆಗಿತ್ತು. ಇವರಲ್ಲಿ ಇಲ್ಲೇ ಮದುವೆ ಆಗಿತ್ತ. ಅಲ್ಲಿ ಹುಟ್ಟಿದವರು ಸಂಖ್ಯೆ ಬೇರೆ, ಹುಟ್ಟಿದಂಥ ಮಕ್ಕಳ ಸಂಖ್ಯೆ ಬೇರೆ, ಇಲ್ಲಿ ಹುಟ್ಟಿದಂಥ ಮಕ್ಕಳ ಸಂಖ್ಯೆ ಬೇರೆ ಅಂತ ನಾವು ಅದನ್ನ ಪ್ರತ್ಯೇಕಿಸಿ ನೋಡಬೇಕು. ಹೇಗೆಂದ್ರೆ ಇಲ್ಲಿ ಹುಟ್ಟಿದಂಥವ್ರು 10 ಲಕ್ಷ ಜನ ಮಕ್ಕಳು, ಅಲ್ಲಿ ಹುಟ್ಟಿದಂಥವ್ರು ಆ 16,108 ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೆಣ್ಣು ಮತ್ತು 10 ಜನ ಗಂಡು ಮಕ್ಕಳು. ಹೀಗೆ ಆ ಸಂಗತಿಯನ್ನು ಅಲ್ಲಿ ನೋಡ್ತೇವೆ. ಹಾಗಾಗಿ ಒಟ್ಟು ಕೃಷ್ಣನಿಗೆ ಪತ್ನಿಯರೆಷ್ಟು ಅದು ನಮಗೆ ಲೆಕ್ಕ ಸಿಗೋದಿಲ್ಲ. 16,108 ಅಂತ ಅಲ್ಲಿ ಮುಂದೆ 8 ಜನ ಅಷ್ಟಮಹಿಷಿಯರು ಮತ್ತು 16,100 ಜನ ನರಕಾಸುರನ ವಶದಲ್ಲಿದ್ದವರು ಅವರನ್ನು ಮದುವೆ ಆಗಿತ್ತು. ಆದರೆ ಇಲ್ಲಿ ಎಷ್ಟೋ ಜನ ಮದುವೆ ಆದ ಅಂತಿದೆ. ಆ ಮದುವೆ ಆದಂಥ ಕಾತ್ಯಾಯನಿ ಪೂರ್ಣ ಮಾಡಿದಂಥ ಗೋಪಸ್ತ್ರೀಯರ ಲೆಕ್ಕ ನಮಗೆ ಸಿಗೋದಿಲ್ಲ ಇಲ್ಲಿ. ಆದರೆ ಒಟ್ಟಾರೆ ಅವನಿಗೆ ಇದ್ದಂಥ ಮಕ್ಕಳ ಸಂಖ್ಯೆ ಮಾತ್ರ ನಿಖರವಾಗಿ ಸಿಗುತ್ತದೆ. ಅದು ಹೇಗೆಂದ್ರೆ 16,108
ಅದನ್ನ 11ರಿಂದ ಗುಣಿಸಿದ್ರೆ ಅದು 1,77,188 ಅಂತ ನಾವು ಅದನ್ನ ಅರ್ಥ ಮಾಡ್ಕೋದು. 16,108 ಜನ ಪತ್ನಿಯರು, ಅದನ್ನ 11ರಿಂದ 10 ಗಂಡು 1 ಹೆಣ್ಣು ಅಂತ ತಿಳ್ಕೊಂಡ್ರೆ ಅದು ಒಟ್ಟಾರೆ 1,77,188. ಆಮೇಲೆ ಹುಟ್ಟಿದವರು. ಇಲ್ಲಿ ಹುಟ್ಟಿದವರು ಇವರು 10 ಲಕ್ಷ ಜನ. ಶಾಶ್ವತತೆಯನ್ನು ಜನಿತಾ ದಶಲಕ್ಷ ಪುತ್ರ ಅಂತ ಆಚಾರ್ಯ ತಾತ್ಪರ್ಯದಲ್ಲೇ. ಹೀಗೆ 10 ಲಕ್ಷ ಜನ ಹುಟ್ಟಿದವರು ಇಲ್ಲಿ. ಆಮೇಲೆ ಇನ್ನು ಒಬ್ಬ ಮಗ ಇದ್ದ. ಅವನು ಯಾರು ಅಂದ್ರೆ, ಮಥುರಾ ನಗರದಲ್ಲಿ ಆ ಗೂನು ಬೆನ್ನಿನ ಒಬ್ಬಳು ಸ್ತ್ರೀಯನ್ನ ಅವನು ಸರಿಪಡಿಸಿದ ಅಂತ ಕಥೆ ಇದೆಯಲ್ಲ, ಅವಳಲ್ಲಿ ಒಬ್ಬ ಮಗ ಹುಟ್ಟಿದ್ದ ಅವನಿಗೆ. ಹೀಗೆ 10 ಲಕ್ಷ ಪ್ಲಸ್ 1,77,188 ಪ್ಲಸ್ 1 ಒಟ್ಟಾರೆ 11,77,189 ಜನ ಮಕ್ಕಳು ಅವನಿಗಿದ್ರು ಅಂತ ನಾವು ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ಇತ್ಯಾದಿಗಳಿಂದ ಈ ಸಂಖ್ಯೆಯನ್ನು ಅರ್ಥ ಮಾಡ್ಕೋಬೇಕು. 11,77,189 ಹೀಗೆ ಒಟ್ಟಾರೆ ಅವನಿಗೆ ಮಕ್ಕಳು. ಹೀಗೆ ಅವನು ಬಹುಪತ್ನಿಕ ಆಗಿದ್ದ ಅಂತ ನಾವು ಅವನ ಜಾತಕದಲ್ಲೇ ಮೊದಲೇ ನೋಡಿದ್ವಿ. ಅವನು ಹುಟ್ಟುವ ಸಂದರ್ಭದಲ್ಲಿ ಅವನಿಗೆ ತುಂಬ ಅಪಾರವಾದಂತಹ ಸಂತತಿಯು ಕೂಡ ಇತ್ತು. ಅವನ ಮಕ್ಕಳು ಮೊಮ್ಮಕ್ಕಳು, ಹೀಗೆ ಆ ಕಥೆಯನ್ನು ಕೂಡ ನಾವು ನೋಡ್ತೀವಿ. ಹೀಗೆ ಇಷ್ಟೆಲ್ಲ ಒಂದು ಸಂಪತ್ತು ಸಮೃದ್ಧಿ ಅವನಿಗೆ ಇದ್ದಿದ್ದರಿಂದ ಆ ಹರಿವಂಶ ಶ್ರವಣ ಮಾಡಿದವರಿಗೆ 10 ಲಕ್ಷ ಅಲ್ಲದೆ ಇದ್ರು ಒಂದು ಮಗು ಆದರೂ, ಒಂದು ಗಂಡು ಒಂದು ಹೆಣ್ಣಾದರೂ ಅವ್ರಿಗೆ ಸಿಗಬಹುದು ಅಂತ ಈ ಪುರಾಣದ ಶ್ರವಣದ ಸಂದರ್ಭದಲ್ಲಿ ನಾವು ನೋಡಿದ್ವಿ. 11,77,189 ಅದನ್ನ ಪ್ರತ್ಯಕ್ಷ ಬರ್ಕೋಬೇಕು ನೀವು. ಇಲ್ಲಂದ್ರೆ ಗೊಂದಲ ಏನಾಗ್ತದೆ ಅಂದ್ರೆ, ಅವ್ರು ಯಾರು 189 ಅಂತ ಹೇಗೆ ಹೇಳಿದ್ರಿ ಅಂತ ನಿಮ್ಗೆ ಗೊಂದಲ ಆಗ್ತದೆ. ಇಲ್ಲಿ ಕೇಳಿ, 16,108 ಗುಣಿಸು 11 ಅಂತ ಬರ್ಕೊಳ್ಳಿ. 16,108 ಗುಣಿಸು 11 ಈಕ್ವಲ್ ಟು 1,77,188. 16,108 ಗುಣಿಸು 11 ಈಕ್ವಲ್ ಟು 1,77,188. ಸರಿಯಾ? ಪ್ರತ್ಯಕ್ಷ ಹೇಳ್ತಿದ್ದೆ ನಿಮ್ಗೆ. ಇದನ್ನ ಈ ಪ್ರತ್ಯಕ್ಷ ಬರ್ಕೊಳ್ಳಿ, ಅಂದ್ರೆ ಕೊನೆಗೆಲ್ಲ ಕೂಡಿ ಬರ್ಕೊಳ್ತದೆ. 188 ವೃಂದಾವನದಲ್ಲಿದ್ದಾಗ ಮದುವೆ ಆದಂಥ ಗೋಪಸ್ತ್ರೀಯರಿಂದ ಹುಟ್ಟಿದವರು 10 ಲಕ್ಷ ಜನ. ದಶಲಕ್ಷ ಪುತ್ರ ಅಂತ ಸ್ಪಷ್ಟವಾಗಿ ಆಚಾರ್ಯ ಹೇಳ್ತಾರೆ. ಶಾಶ್ವತತೆಯನ್ನು ಜನಿತಾ ದಶಲಕ್ಷ ಪುತ್ರ ಅಂತೇಳಿ 10 ಲಕ್ಷ ಜನ ಆಯ್ತು. ತ್ರಿವಕ್ರ ಅವಳಲ್ಲಿ ಹುಟ್ಟಿದವ ಒಬ್ಬ. ಅವ ಮುಂದೆ ಭೀಮಸೇನನ ಸಾರಥಿಯಾದ ಅಂತ ಕಥೆ ನೋಡ್ತೀವಿ. ವಿಶೋಕ ಅಂತ ಅವನ ಹೆಸರು. ಪಂಚರಾತ್ರ ಮೊದಲಾದಂತಹ ಶಾಸ್ತ್ರೀಯ ಪಂಡಿತನಾಗಿದ್ದ. ಮಹಾಪಂಡಿತನಾದಂಥ ಭೀಮಸೇನಿಗೆ ಮಹಾಪಂಡಿತನಾದಂಥ ಸಾರಥಿಯೇ ಸಿಕ್ಕಿದ್ದ. ಹೀಗೆ ತ್ರಿವಕ್ರಗಳಲ್ಲಿ ಒಬ್ಬ ಮಗ. 10 ಲಕ್ಷ ಜನ ಅವಳೇ. ಈ 10 ಲಕ್ಷ ಜನ ಇವರು ವೃಂದಾವನದಲ್ಲಿ ಇದ್ದಾಗ ಮದುವೆ ಆದಂಥ ಸ್ತ್ರೀಯರಿಗೆ ಹುಟ್ಟಿದವರು. ಹುಟ್ಟಿದ್ದು ಈಗಲೂ ಆಮೇಲೂ ಗೊತ್ತಿಲ್ಲ ಅಂತ ಹುಟ್ಟಿದವರು ಅಂತ ಇಷ್ಟೇ ಇದೆ. ಈಗ ಅವ್ನಿಗೆ 7-8 ವರ್ಷ ಇದ್ದಾಗಲೇ ಅವ್ರು ಹುಟ್ಟಿದ್ರು, ಅಥವಾ ಮುಂದೆ ಮತ್ತೆ ಆಮೇಲೆ ಹುಟ್ಟಿದ್ರು ಅಂತ ಕಥೆ ಅಲ್ಲಿಲ್ಲ. ಹುಟ್ಟಿದ್ರು ಅಂತ ಅಷ್ಟೇ ಕಥೆ ಇದೆ. ಎಲ್ಲ ಕೂಡಿ 11,77,189. ಹೀಗೆ ಇಷ್ಟು ಜನ ಅವನಿಗೆ ಮಕ್ಕಳಿದ್ರು. ಆ ನಾರಾಯಣ ಸೈನ್ಯ ಅಂತ ಏನಿತ್ತಲ್ಲ, ಅದು ಮಹಾಪರಾಕ್ರಮಶಾಲಿಯಾಗಿತ್ತು. ಈಗ ಸೈನ್ಯದಲ್ಲಿ ಬೇರೆ ಬೇರೆ ಬ್ರಿಗೇಡ್ಗಳು ಇರ್ತಾವಲ್ಲ, 6 ರೆಜಿಮೆಂಟ್ ಹಾಗೆಲ್ಲ, ಮರಾಠ ಲೈಫ್ ಇನ್ಫೆಂಟ್ರಿ ಅಂತಿಗೆಲ್ಲ. ಹಾಗೆ ನಾರಾಯಣ ಸೈನ್ಯ ಅಂತೇಳಿ ಯಾದವರ ಸೈನ್ಯದಲ್ಲಿ ಒಂದು ಪ್ರತ್ಯೇಕವಾದಂತಹ ಬಲಿಷ್ಠವಾದಂತಹ ಗುಂಪಾಗಿತ್ತು. ಕೃಷ್ಣ ತಾನು ಕೌರವ ಪಾಂಡವ ಯುದ್ಧ ಸಂದರ್ಭದಲ್ಲಿ ಅರ್ಜುನನ ಪರವಾಗಿ ನಿಂತ ಹೋರಾಟ ಮಾಡಿದ ಪಾಂಡವರ ಸಲುವಾಗಿ. ದುರ್ಯೋಧನ ಏನ್ ಮಾಡಿದ ಅಂದ್ರೆ, ಮೂರ್ಖ ಆದ್ರಿಂದ ಆ 10 ಲಕ್ಷ ಜನಸಂಖ್ಯೆಯನ್ನು ನೋಡಿ ನನಗೆ ಅದನ್ನು ಕೊಡು ಅಂತ ಅವರೆಲ್ಲ ಕೌರವರ ಪರವಾಗಿ ಹೋರಾಟ ಮಾಡಿದ್ರು, ಅವರು ಸತ್ತವರು. ದುರ್ದೈವ ಸಂಗತಿ ಏನಂದ್ರೆ, ಈ 11 ಲಕ್ಷ ಜನ 11,77,189 ಮತ್ತು 16,108 ಈ ಎಲ್ಲ ಸ್ತ್ರೀಯರನ್ನು ಕೃಷ್ಣ ಹೋಗುವಾಗ ಕಳ್ಕೊಂಡು ಪರಂಧಾಮಕ್ಕೆ ಹೋದ. ಕೃಷ್ಣನನ್ನು ನಾವು ಏನಂತ ತಿಳ್ಕೋಬೇಕು? ವಿಹಾರ ಮಾಡಿದ ಅಲ್ಲ, ಸರಿ, ವಿಹಾರ ಮಾಡಿದ, ಶೃಂಗಾರ ಮಾಡಿದ, ವಿಲಾಸ ಮಾಡಿದ, ಅದೆಲ್ಲ ಅಲ್ಲದೆ ತಾನು ಹುಟ್ಟುವಾಗ ಬರಿಗೈ ಮತ್ತು ಹೋಗುವಾಗ ಬರಿಗೈ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನ ಅಕ್ಷರಶಃ ಮಾಡಿ ತೋರಿಸಿದೆ. ಅವನು ಹೋಗುವಾಗ ಆ ಜರಾನು ವ್ಯಾಧನ ಬಾಣದ ಏಟು ತಿಂದು ಆತ ಪರಂಧಾಮಕ್ಕೆ ಹೋದ್ನಲ್ಲ, ಆವಾಗ ಈ
ಅವನ ಮಕ್ಕಳು ಮೊಮ್ಮಕ್ಕಳು ಸಮೇತ ಮರಿಮಕ್ಕಳ ಸಮೇತ ಯಾವುದೂ ಅಲ್ಲಿರ್ಲಿಲ್ಲ. ಒಬ್ಬನೇ ವಜ್ರ ಅನ್ನೋ ಹೆಸರಿನ ಮಗ ಇದ್ದ, ಪ್ರದ್ಯುಮ್ನ ಕೃಷ್ಣನ ಮಗ, ಅವನ ಮಗ ಅನಿರುದ್ಧನ ಮಗ ಅಂತ ವಜ್ರ ಅನ್ನೋನು ಒಬ್ಬನೇ ಇದ್ದ. ಆ ವಜ್ರನಿಗೆ ಪಟ್ಟಾಭಿಷೇಕ ಮಾಡಿದ್ರು. ಈ ಕಡೆ ಪಾಂಡವರಲ್ಲಿ ಪರೀಕ್ಷಿತ್ ಇದ್ದ. ಪಾಂಡವರು ಪರೀಕ್ಷಿತಿಗೆ ಪಟ್ಟಾಭಿಷೇಕ ಮಾಡಿದ್ರು, ಇವರು ವಜ್ರನಿಗೆ ಪಟ್ಟಾಭಿಷೇಕ ಮಾಡಿದ್ರು. ಹೀಗೆ ಅಷ್ಟು ಅಗಾಧ ಸಂಖ್ಯೆಯ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕಳ್ಕೊಂಡ, ಬಂಧು ಬಾಂಧವರನ್ನು ಕಳ್ಕೊಂಡ, ಅಣ್ಣನ ಅಂತ ಬಲರಾಮನ ಮೊದಲೇ ಕಳ್ಕೊಂಡ. ಆಮೇಲೆ ತಾನು ಹೋದ. ಪತ್ನಿಯರು ಯಾರೂ ಇರಲಿಲ್ಲ, ಎಲ್ಲರೂ ತಮ್ಮ ಯೋಗ್ಯವಂತ ಪರಂಧಾಮಕ್ಕೆ ಹೋಗಿಬಿಟ್ಟು ಎಲ್ಲರನ್ನೂ ಕಳ್ಕೊಂಡು ಬರಿಗಾಲಲ್ಲಿ ತಾನು ಬರಿಗೈಯಿಂದ ಒಂದು ವೃಕ್ಷದ ಕೆಳಗೆ ಕೂತು ಹೋಗುವಾಗ ಬರಿಗೈ, ಬರುವಾಗ ಬರಿಗೈ ಅನ್ನೋದನ್ನ ಸಾಬೀತುಪಡಿಸುವಂತೆ ಹೋದ. ಕಥೆಯೆಲ್ಲ ಮುಂದೆ ನಾವು ನೋಡ್ತೇವೆ. ಆದರೂ ಅವ್ನು ವಿಲಾಸ ಮಾಡಿದ ಅಂತ ಇಷ್ಟನ್ನೇ ನೋಡಿ ಮೈ ಮರೆತು ಬಿಡೋದಕ್ಕಿಂತ ಅವ್ನು ಹೋಗುವಾಗ ಹೇಗೆ ಹೋದ, ಎಷ್ಟು ನಿರ್ಲಿಪ್ತನಾಗಿ ಹೋದ ಅನ್ನೋದನ್ನ ನೋಡಿದರೆ ಆ ಕಥೆ ಹೇಳೋದಕ್ಕೆ ಸಾರ್ಥಕ ಅಂತ ಹೇಳಿದೆ.